ಸ್ಟ್ರಾಂಗ್ ಆಗಿ ನಿಂತ್ಕೊಂಡೆ. ಬಟ್ ಯಾವತ್ತೂ ನಾನು ಆ ಒಂದು ರೇಂಜ್ಗೆ ನಾನು ಇಳಿದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅಥವಾ ನನ್ನ ಒಂದು ಸ್ಥಾನಮಾನ ಗೌರವ ಅದ್ ಏನಿದೆ ಅಂಬರೀಷ್ ಅವರ ಇದ್ದಂತ ಒಂದು ರೆಪ್ಯುಟೇಷನ್ ಇದೆ, ಅದನ್ನ ಯಾವ್ದಕ್ಕೂ ನಾನು ಅದಕ್ಕೆ ಧಕ್ಕೆ ತರದೇ ಇದ್ದಂಗೆ ನಾನ್ ನಡ್ಕೋಬೇಕು ಅನ್ನೋದು ನನ್ ಮೊದ್ಲೇ ಒಂದು ಅದ್ ಮಾತ್ರ ನನ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಆ ಒಂದು ನಿಲುವು. ಅದಾದ್ಮೇಲೆ ಒಂದೊಂದಾಗಿ ಸವಾಲುಗಳು, ಚಾಲೆಂಜಸ್ ನೀವು ಬಹುಶಃ ಫಾಲೋ ಮಾಡಿರ್ಬೋದು ನನ್ನ ಚುನಾವಣೆಯಲ್ಲಿ ಏನೇನ್ ನಡೀತು, ಯಾವ ರೀತಿ ನನಗೆ ಒಂದು ತೊಂದರೆ ಅಂತ, ಹ್ಯಾರಸ್ಮೆಂಟ್ ಆತರ ಇತ್ತು. ಅಂಡ್ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅದು ಬರೀ ಪೊಲಿಟಿಕ್ಸ್ ಅಂತಲ್ಲ, ಯಾವುದೇ ಒಂದು ರಂಗ ನೀವು ತಗೊಳ್ಳಿ ಒಂದು ಚಾಲೆಂಜ್ ಅದು. ಗಂಡಸರು ಹಾಕೋ ಎಫರ್ಟ್ ಗಿಂತ ಇನ್ನೊಂದು 50% 100% ನಾವು ಹೆಚ್ಚಾಗಿ ಹಾಕ್ಬೇಕಾಗತ್ತೆ, ಅದೇ ಸಕ್ಸಸ್ ನಾವು ಅಂದ್ರೆ ವಿ ನೀಡ್ ಟು ಪುಟ್ ಇನ್ ಎಕ್ಸ್ಟ್ರಾ ಎಫರ್ಟ್. ಅಂಡ್ ಇದೆಲ್ಲ ಚೇಂಜ್ ಆಗ್ಬೇಕು, ಯಾವಾಗ ಆಗತ್ತೆ ಗೊತ್ತಿಲ್ಲ. ಈಕ್ವಾಲಿಟಿ ಅಂತ, ಬಟ್ ಈಕ್ವಾಲಿಟಿ ಅನ್ನೋದು ರೀಚ್ ಆಗೋಕೆ ಇನ್ನ ತುಂಬಾ ಸಮಯ ಆಗ್ಬಹುದೇನೋ ಅನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಆದ್ರೂ ಐ ಥಿಂಕ್ ಆತ್ಮಸ್ಥೈರ್ಯ ಇದೆಯಲ್ಲ ಅದನ್ನ ಕಳ್ಕೋಬಾರ್ದು. ಐ ಆಲ್ಸೋ ಥಾಟ್ ವಿನ್ನಿಂಗ್ ಇಸ್ ನಾಟ್ ಎವ್ರಿಥಿಂಗ್. ಜನ ನನ್ನನ್ನು ಕೇಳಿದ್ರು, ನೀವು ನನಗೆ ನಮ್ಮ ಅಂಬರೀಷ್ ಅಣ್ಣನ ಸ್ಥಾನ ನೀವು ನಮ್ಗೆ ಆ ಸ್ಥಾನದಲ್ಲಿ ನಿಮ್ಮನ್ನ ನಾವು ನೋಡ್ಬೇಕು, ನೀವು ಬೇಡ ಅಂದ್ರೆ ನೀವು ಮಂಡ್ಯಕ್ಕೆ ಬರಬಾರ್ದು ಅನ್ನೋಂಥ ಅಂದ್ರೆ ಪ್ರೀತಿಯಿಂದ. ಮಂಡ್ಯದ ಜನ ಹಂಗೇನೆ, ಅವ್ರ ಪ್ರೀತಿ ತೋರ್ಸೋದು ಒಂಥರ ಮನ್ಸಲ್ಲಿ ಅಷ್ಟು ಪ್ರೀತಿ ಇರುತ್ತೆ. ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ಅಂಡ್ ಐ ಡಿಂಟ್ ವಾಂಟ್ ಟು ಲೂಸ್ ದಟ್. ಆ ಒಂದು ಕನೆಕ್ಷನ್ ಏನಿತ್ತು ಅಂಬರೀಷ್ ಅವ್ರದ್ದು, ಐ ವಾಂಟ್ ದಟ್ ಟು ಕಂಟಿನ್ಯೂ. ಏನಕ್ಕೆ ಅಂದ್ರೆ ಇಟ್ಸ್ ನಾಟ್ ಹ್ಯಾಪನ್ಡ್ ಓವರ್ ನೈಟ್. ಒಂದಷ್ಟು ಡಿಕೇಡ್ಸ್ ಇಂದ ಅವ್ರು ಬಿಲ್ಡ್ ಮಾಡ್ಕೊಂಡು, ಐ ಥಿಂಕ್ ಅದೇ ನನ್ಗೆ ಧೈರ್ಯ ಕೊಟ್ಟಿದ್ದು. ಜನ ನಾನ್ ಹೋದ್ ಕಡೆ ಎಲ್ಲ ದ ವೇ ದೇ ರಿಸೀವ್ಡ್ ಮೀ, ಮೇ ಬಿ ಹೊರಗೆ ಅಷ್ಟು ಎಲ್ರಿಗೂ ಅರ್ಥ ಆಗಿಲ್ವೇನೋ, ಬಟ್ ನಮಗ್ ಪಲ್ಸ್ ಗೊತ್ತಿತ್ತು. ಅದಕ್ಕೆ ನನ್ಗೆ ಆ ಕಾನ್ಫಿಡೆನ್ಸ್ ಇತ್ತು, ನಾನ್ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಎಷ್ಟು ವರ್ಷದ ಹಿಂದೆ ಅಂತ ಗೊತ್ತಿಲ್ಲ, ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ. ನಾನು ಪ್ರೈಮರಿ ಸ್ಕೂಲ್ ಹುಡುಗಿ, ವರ್ಧನ್ ಅವರು, SP ಬಾಲಸುಬ್ರಹ್ಮಣ್ಯಂ ಅವರು, ಆಮೇಲೆ ಶ್ರೀನಾಥ್ ಅವರು, ಅವರೆಲ್ಲ ಎಷ್ಟು ಒಗ್ಗಟ್ಟಾಗಿದ್ದು, ನೀವು ಅವರೆಲ್ಲ ಒಟ್ಟಿಗೆ ಇದ್ದಾಗೆಲ್ಲ ನೀವು ತುಂಬಾ ಸಂದರ್ಭಗಳಲ್ಲಿ ನೀವು ಒಡನಾಟ ಆಗಿರುತ್ತೆ. ಅದ್ರಲ್ಲಿ ನಿಮಗ್ ತುಂಬಾ ಮನ್ಸಿಗೆ ಇಷ್ಟವಾದ್ದು ಹಾಸ್ಯದ ಘಟನೆ ಆಗಿರ್ಬೋದು, ಅಥವಾ ತುಂಬಾ ಮನ್ಸಿಗೆ ಟಚ್ ಆಗಿರುವಂತದ್ದು ಯಾವ್ದಾದ್ರು ಒಂದು, ಯಾವ್ದು ನಿಮ್ ನೆನ್ಪಿಗೆ ಬರುತ್ತೆ, ಅದು ನಮ್ ಜೊತೆ ಹಂಚ್ಕೊಳಕ್ ಆಗತ್ತಾ? ವಿಷ್ಣುವರ್ಧನ್ ಅವ್ರ ಜೊತೆಲಿ ನಮ್ಗೆ ಬೇಕಾದಷ್ಟು ಹಲವಾರು ಮೆಮರೀಸ್, 1 2 ಅಂತ ಹೇಳಕ್ ಆಗಲ್ಲ. ಅವರು ಅಂಬರೀಷ್ ಅವರು ಒಟ್ಟಿಗೆ ಸೇರಿದ್ರೆ ನಮ್ಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದ್ದಾಗೆ ಇರೋದು. ಅವರು ಯಾವತ್ತು ಇಬ್ರು ಸೇರಿದಾಗ ಇಬ್ರು ಸೂಪರ್ ಸ್ಟಾರ್ಸ್, ಲೆಜೆಂಡರಿ ಆಕ್ಟರ್ಸ್ ಅನ್ನೋದು ಯಾರಿಗೂನು ಅನ್ನಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ಅಷ್ಟೇ ಗ್ರೌಂಡೆಡ್ ಆಗಿ, ಅಷ್ಟು ಒಂದು ಲವಲವಿಕೆಯಿಂದ ಇಬ್ರು ಒಡನಾಟ ಇತ್ತಲ್ಲ. ಒಬ್ರಿಗೊಬ್ರು ಬೈಕೊಳ್ಳೋದಾಗ್ಲಿ, ಕೂಗಾಡೋದಾಗ್ಲಿ, ಆಮೇಲೆ ಒಬ್ರನ್ನೊಬ್ರು ತರ ತಮಾಷೆ ಮಾಡ್ಕೊಳ್ಳೋದಾಗ್ಲಿ, ತುಂಬಾನೇ ಅಂದ್ರೆ ನಾವ್ ಕಾಯ್ತಿದ್ವಿ ಯಾವಾಗ ತಿರ್ಗಾ ಮತ್ತೆ ನಾವೆಲ್ಲ ಸೇರೋದು ಅಂತ. ಈ ತರ ನಾವು ಬೇಕಾದಷ್ಟು ಕಡೆಗೆ ಒಂದು ಟ್ರಿಪ್ಸ್ಗೆ, ಟೂರ್ಸ್ಗೂನು ಜೊತೆಲಿ ಹೋಗಿದ್ವಿ. ತಿರುಪತಿ ಇರ್ಬೋದು, ಕೊಡಗು ಇರ್ಬೋದು, ಮೈಸೂರ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವು ಸೇರ್ತಾ ಇದ್ವಿ. ಅದೊಂದು ಹಬ್ಬ ತರಾನೇ ಇರೋದು ಅವ್ರಿಬ್ರು. ಅಂಡ್ ವಿಷ್ಣು ಅವರು ತುಂಬಾನೇ ರೇಗ್ಸೋರು. ಅವರು ವಿಷ್ಣು ಅವ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ, ಅವ್ರ ಸೆನ್ಸ್ ಆಫ್ ಹ್ಯೂಮರ್ ವಾಸ್ ಸೂಪರ್. ಬಟ್ ಅವ್ರು ತುಂಬಾ ರಿಸರ್ವ್ಡ್. ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇದ್ದಾಗ ಮಾತ್ರ ಆ ಒಂದು ಸೈಡ್ ನ ಎಕ್ಸ್ಪೋಸ್ ಮಾಡೋರು ಹೊರತು, ಇನ್ನ ಯಾರಾದ್ 4ನೇ ಅವ್ರು ಬಂದ್ಬಿಟ್ರೆ ಅವ್ರು ಸ್ಟಿಫ್ ಆಗ್ಬಿಡೋರು, ಅವ್ರು ಮಾತಾಡ್ತಿರ್ಲಿಲ್ಲ. ವೆರಸ್ ಅಂಬರೀಷ್ ವಾಸ್ ಓಪನ್. ಯಾರೇ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಇನ್ಯಾರೋ ನಮ್ಮ ಪಕ್ಕದ ಮನೆಯವರ ಅವ್ರ ಬಿಹೇವಿಯರ್ ಒಂದೇ ತರ ಇರೋದು. ಅಷ್ಟೇ ಓಪನ್ ಹಾರ್ಟೆಡ್, ಅಷ್ಟೇ ಎಲ್ಲಾರ್ನು ಕೂಗಾಡೋದು, ಬೈಯೋದು. ಅವ್ರ ಭಾಷೆನೆ ಎಲ್ರಿಗೂ ಗೊತ್ತು, ಫೇಮಸ್ ಸಂಸ್ಕೃತ ಅವ್ರದ್ದು. ತಮಾಷೆ ಮಾಡ್ತಿದ್ದೆ, ನಿಮ್ಗೆ ಡಾಕ್ಟರೇಟ್ ಕೊಟ್ಟಿರೋದು ನಿಮ್ ಸಂಸ್ಕೃತ ಬಳಕೆಗೆನೆ.
ಚೆನ್ನಾಗಿರೋದು ಅವರಿಬ್ಬರದು. ವಿಷ್ಣುವರ್ಧನ್ ಅವರು ಅಂಬರೀಷ್ನ ಮಿಮಿಕ್ರಿ ಮಾಡೋರು. ನನ್ನ ರಿಕ್ವೆಸ್ಟ್ ಮೇಲೆ ಅಂಬರೀಷ್ ಕೆಳಗ್ ಬಂದ್ರೆ ಹೇಗಿರ್ತಾರೆ, ಅದೊಂದ್ ಸಿಗರೆಟ್ ಕೈಯಲ್ಲಿ ಹಿಡ್ಕೊಂಡು ಎಲ್ಲರನ್ನು ಹೆಂಗ್ ಮಾತಾಡಿಸ್ತಾರೆ, ಮಧ್ಯದಲ್ಲಿ ಹೆಂಗ್ ಕೂಗಾಡ್ಬಿಡ್ತಾರೆ, ಆ ಫೋನ್ ಎತ್ತಿ ಒಬ್ರಿಗೆ ಬೈತಾರೆ, ಈ ರೀತಿ ನಡೆಯೋದು. ತಮಾಷೆ ಏನು ಅಂದ್ರೆ ಅಂಬರೀಷ್ ಮನೇಲಿದ್ರೆ ಅವರೇ ಫೋನ್, ಲ್ಯಾಂಡ್ ಲೈನ್ ತಾನೆ, ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಳ್ಳೋರು, ಫೋನ್ ಅವರೇ ರಿಸೀವ್ ಮಾಡೋರು. ಮಂಡ್ಯದಿಂದ ಬೇರೆ ಕರ್ನಾಟಕ ಎಲ್ಲಾ ಕಡೆಯಿಂದಾನು ಅಭಿಮಾನಿಗಳು ಅವರು ಇವರು ಫೋನ್ ಮಾಡೋರು, ಮುಖ್ಯವಾಗಿ ಮಂಡ್ಯ ಆಯ್ತ. ಅವ್ರ ಫೋನ್ ಎತ್ಬಿಟ್ರೆ ನಮ್ಮ ಅಣ್ಣ ಕೊಡು ಅನ್ನೋರಂತೆ. ಇವ್ರು ನಾನೇನಪ್ಪ ಬೆಳಗ್ಗೆ ತಾನೇ ಸೌಮ್ಯವಾಗಿ ಮಾತಾಡೋರು, ಸ್ವಲ್ಪ ಹೊತ್ತು ನಾನೇನಪ್ಪ ಏಯ್ ಯಾರಪ್ಪ ನೀನು, ನಮ್ಮ ಅಣ್ಣನ್ ಕೊಡು, ನಾವ್ ಮಂಡ್ಯದವರು ಅಂತ ಅವರು ರೋಫ್ ಹಾಕೋರು. ಏನಪ್ಪ ನಾನೇ ಮಾತಾಡ್ತಾರೆ, ನೀನ್ ಯಾವನೋ ಎತ್ತೆ ಅಂಬರೀಷ್ ಅಂತ, ನಮ್ಮ ಅಣ್ಣನ ವಾಯ್ಸ್ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ ತಕ್ಷಣ ಇವ್ರಿಗೆ ರೇಸ್ ಆಗ್ಬಿಡೋದು. ರೇಸ್ ಆಗ್ಬಿಟ್ಟು ಚೆನ್ನಾಗಿ ಅವರ ಒಂದು ಸುಂದರವಾದ ಪದಗಳೆಲ್ಲ ಬರೋದು. ಆವಾಗ ಆ ಕಡೆ ಮಾತಾಡೋರ್ಗೆ ಸಮಾಧಾನ, ಅಣ್ಣ ನೀನೇ ಅಂತ ಐಡೆಂಟಿಫೈನೇ ಮಾಡ್ತಿರ್ಲಿಲ್ಲ, ಒಪ್ತಾ ಇರ್ಲಿಲ್ಲ, ನೀವು ಅಂಬರೀಷ್ ಅಲ್ಲ ಅಂತ. ಸೊ ಇದೇ ನಮ್ಗೆ ಎಂಟರ್ಟೈನ್ಮೆಂಟ್ ಇರೋದು ಈ ರೀತಿ. ಸೊ ಈ ತರ ಎಲ್ಲಾರನು ಮಿಸ್ ಮಾಡ್ಕೋತಾ ಇದ್ವಿ ಈಗ. ಅಂಬರೀಷ್ ಅವರು, SP ಬಾಲಸುಬ್ರಹ್ಮಣ್ಯಂ ಅವರು ತುಂಬಾನೇ, ಅವರು ಅಂಬರೀಷ್ ಅವ್ರಿಗೆ ಹತ್ತಿರವಾದಂತ ಒಬ್ರು. ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ಮನೆಗೆ ಬರೋರು ಅಥವಾ ಫೋನಲ್ಲಿ ಮಾತಾಡೋರು. ವಿ ಹ್ಯಾವ್ ಲಾಸ್ಟ್ ಆಲ್ ದಿಸ್ ಪ್ರೆಷಿಯಸ್ ಪೀಪಲ್ ಇನ್ ಅವರ್ ಲೈಫ್ಸ್. ಅದೊಂದೇ ಈಗ ನಮ್ಗೆ ಖಂಡಿತ. ಅದೇ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ವಲ್ಪ ನಗುಮುಖ ನೋಡೋಣ ಅಂತ ಅನ್ನಿಸ್ತು. ಮತ್ತೆ ಈ ಸವಿ ನೆನಪುಗಳೆಲ್ಲ ನಿಮ್ಗೆ ಯಾವಾಗ್ಲೂ ಮನ್ಸಿಗೆ ಖುಷಿ ಕೊಡ್ಲಿ, ಸಮಾಧಾನ ಕೊಡ್ಲಿ. ಮತ್ತೆ ನಿಮ್ಮ ಸ್ಯಾಂಡಲ್ವುಡ್ ಮತ್ತೆ ಫ್ಯಾಮಿಲಿ ಲೈಫ್ ಮತ್ತೆ ಪೊಲಿಟಿಕಲ್ ಲೈಫ್ ಎಲ್ಲಾ ಫೀಲ್ಡ್ ಗಳಲ್ಲೂ ನಿಮ್ಗೆ ಮಕ್ಕಳಿಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಇದರಿಂದ ಏನಾಗ್ತಿದೆ ಅಂದ್ರೆ ಮುಂದೆ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ. ಸುಮಲತಾ ಅವರೇ, ತಾವು ಒಬ್ಬ ಮಹಿಳೆಯಾಗಿ ಈ ಒಂದು ವಿಷಯದಲ್ಲಿ ನೀವು ಸ್ಪಂದಿಸಬಹುದು. ಆದ್ರಿಂದ ತಾವು ಕರ್ನಾಟಕದ ಹಾಗೂ ಭಾರತದ ಮಹಿಳೆಯರಿಗೆ ಅನುಕೂಲವಾಗುವಂತಹ ಒಂದು ದಿಸೆಯಲ್ಲಿ ನೀವು ಹೇಗೆ ಸಹಾಯ ಮಾಡಲು ಬಯಸ್ತೀರಾ ಅಂತ ನಾನ್ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಖಂಡಿತ, ತುಂಬಾ ಧನ್ಯವಾದಗಳು ಈ ಮಾಹಿತಿನೆಲ್ಲ ಕೊಟ್ಟಿದ್ದಕ್ಕೆ. ಅಫ್ಕೋರ್ಸ್ ನನಗೆ ಅವೇರ್ನೆಸ್ ಇತ್ತು ಈ ಒಂದು ವ್ಯಾಕ್ಸಿನ್ ಒಂದು ಇದೆ ಅನ್ನೋದು, ಬಟ್ ಅದು ಪ್ಯೂಬರ್ಟಿ ವರ್ಗೂನು ಕೊಡ್ಬೋದು, ಅದಾದ್ಮೇಲೆ ಅದು ಇಟ್ ಇಸ್ ನಾಟ್ ಅಂದ್ರೆ ಅನ್ನೋದು ಒಂದು ಮಾಹಿತಿ ಇತ್ತು. ಬಟ್ ಇಷ್ಟೊಂದು ಡೆತ್ಸ್ ಆಗುತ್ತೆ ಅನ್ನೋದು ನನಗೆ, ಐ ವಾಸ್ ನಾಟ್ ಅವೇರ್ ಆಫ್ ದಟ್. ಖಂಡಿತ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡ್ಬೋದು. ಸ್ಟೇಟ್ ಗವರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಹೆಲ್ತ್ ಮಿನಿಸ್ಟ್ರೀಸ್ ಜೊತೆಲಿ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ನಾವು ಗವರ್ಮೆಂಟ್ ಕಡೆಯಿಂದ ಯಾವ ರೀತಿ ದೇ ಕ್ಯಾನ್ ರೀಚ್ ಔಟ್ ಅಂಡ್ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲೂಬೇಕು. ಪ್ಲಸ್ ಇಟ್ ಶುಡ್ ಬಿ ಮೇಡ್ ಅವೈಲಬಲ್ ಅಟ್ ಅನ್ ಅಫೋರ್ಡಬಲ್ ಆರ್ ಫ್ರೀ ಟು ದ ಪೋರ್. ಇದರ ಬಗ್ಗೆ ಖಂಡಿತ ಐ ವುಡ್ ಲೈಕ್ ಟು ಟೇಕ್ ದಿಸ್ ಫಾರ್ವರ್ಡ್. ಮೇಡಮ್ ಅವರೇ, ಆಸ್ಟ್ರೇಲಿಯಾ ಇಸ್ ದ ಲೀಡಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಈ ವ್ಯಾಕ್ಸಿನೇಷನ್ ಅಲ್ಲಿ. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಸಂಪೂರ್ಣವಾಗಿ ತಡೆಗಟ್ಟಿದ್ದಾರೆ. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಈ ವ್ಯಾಕ್ಸಿನೇಷನ್ ಸ್ಕೂಲಲ್ಲಿ ಕೊಡ್ತಾರೆ ಇದನ್ನ. ಆದ್ರಿಂದ ನಮ್ಮ ಭಾರತ ದೇಶದಲ್ಲಿ ಇದು ಬಂದ್ರೆ ಮಾತ್ರ, ಈಗ ಮೋದಿಜಿ ಅವರು ಹೇಗೆ ಹೆಣ್ಮಕ್ಳಿಗೆ ಟಾಯ್ಲೆಟ್ ಕಟ್ಟಿ ಅವ್ರ ಎಜುಕೇಶನ್ ಇಂಪ್ರೂವ್ ಆಗುವಂತ ಮಾಡಿದಾರೋ, ಇದೇ ರೀತಿ ನೀವು ಏನಾದ್ರು ಸ್ವಲ್ಪ ಸಹಾಯ ಮಾಡಿ ಒಂದು ವಿಚಾರ ತೆಗೆದುಕೊಂಡ್ರೆ ಭಾರತದಲ್ಲಿ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅದರಲ್ಲೂ ತುಂಬಾ ಅನುಕೂಲ ಆಗುತ್ತೆ. ಖಂಡಿತ ಖಂಡಿತ, ಮೈ ಕೆಪಾಸಿಟಿ ಏನ್ ಮಾಡೋಕ್ಕಾಗತ್ತೋ ಖಂಡಿತ ನಾನು ಅದರ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಮೇಡಮ್. Thank you, Ganesh. I think that is very important. Definitely ಆ ತರ ಚೇಂಜಸ್ ತಗೊಂಡ್ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ ಹೆಣ್ಮಕ್ಳಿಗೆ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ವೀಣಾ ವಾಣಿ ಅವರು. ಅವ್ರು ಆಕ್ಚುಲಿ ಪ್ರಶಸ್ತಿ ವಿಜೇತೆ ವೀಣಾ ವಾಣಿ ಅಂತ ಅವ್ರ ಹೆಸರು, ವಾಣಿ ಅಷ್ಟೇ. ಸೊ ಅವರು ನಾವು 2 hours ನೋಟಿಸ್ ಕೊಟ್ವಿ ಅಷ್ಟೇ ಇವತ್ತು ಪ್ರಾರ್ಥನೆ ಮಾಡ್ಲಿಕ್ಕೆ. ಅವ್ರು ಕೊಂಡು ನೆಕ್ಸ್ಟ್ ಶೆಡ್ಯೂಲ್ ಬಿಸಿ ಆಗಿದ್ರು ಬಂದ್ರು. ಥ್ಯಾಂಕ್ ಯು ವಾಣಿ ಅವರೇ. ನಿಮ್ ಪ್ರಶ್ನೆನ ಮೇಡಮ್ಗೆ ಕೇಳ್ತೀರಾ? ಎಲ್ಲಿದ್ದಾರೆ ವೀಣಾ ವಾಣಿ? ಮ್ಯೂಟ್ ಆಗಿದ್ದಾರೆ ಅವರು.
ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ ಇವಾಗ. ಥ್ಯಾಂಕ್ ಯು. ಕೇಳಿಸ್ತಿದ್ಯಾ? ನಮಸ್ತೆ ಸುಮಲತಾ ಮೇಡಮ್ ಅವರೇ. ಒಂದು ನಿಮಿಷ, ಕೇಳಿಸ್ತಿದೆ ಅಲ್ವಾ? ಇವಾಗ ಎಷ್ಟೊಂದು ಜನ ನಾವೆಲ್ಲರೂ ಹೇಗೆ ಅಂದ್ರೆ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಯಾಕೆಂದ್ರೆ ನೀವು ಆ ರೀತಿ ವ್ಯಕ್ತಿತ್ವ ಇರೋರು ಅಂತ ನಮ್ಗೆ, ನೀವು ಪಾಲಿಟಿಕ್ಸ್ ಬರಕ್ ಮುಂಚೆ ನಿಮ್ಮ ವರ್ತನೆಯಿಂದ ನಮ್ಗೆ ಎಲ್ಲರಿಗೂ ರಿಜಿಸ್ಟರ್ ಆಗ್ಬಿಟ್ಟಿತ್ತು. ಸೊ ನಾವು ನಮ್ಮ ಕಡೆ ಅವ್ರ ರಿಲೇಷನ್ಸ್ ಎಲ್ಲ ನೀವು ಗೆಲ್ಲಬೇಕು, ನೀವು ಇದು ಮಾಡಬೇಕು, ನೀವೇನಾದರೂ ಒಂದು ಮಾಡ್ತೀರಾ ನಮ್ಮ ಕಂಟ್ರಿಗೆ ಅಂದ್ಬಿಟ್ಟು ನಾವು ತುಂಬ ಭರವಸೆ ಇಟ್ಟಿದ್ವಿ. ಅದು ನೀವು ಮಾಡೇ ಮಾಡ್ತೀರಾ ಅಂತ ನಂಗೆ ಗೊತ್ತು. ನನ್ನ ಪ್ರಶ್ನೆ ಇಷ್ಟೇ ಮೇಡಮ್, ನೀವು ಈ ರೀತಿಯ ಮಾನಸಿಕ ಸಮತ್ವವನ್ನು, ಈ ರೀತಿಯ ಮಾನಸಿಕ ಸ್ಥೈರ್ಯನ ಹೇಗೆ ನೀವು ಎಂಥ ಚಾಲೆಂಜಿಂಗ್ ಸಿಚುಯೇಷನಲ್ಲೂ ತೋರ್ಸಕ್ಕೆ ಸಾಧ್ಯ ಆಗ್ತಾ ಇದೆ ಮೇಡಮ್? ಮೊದಲನೇದಾಗಿ ಬಹಳ ದೊಡ್ಡ ಮಾತುಗಳನ್ನ ಆಡಿದ್ದೀರಾ. I don't know if I deserve it, but thank you. Thank you so much. ಸುಮ್ಮನೆ ಹೇಳಿಲ್ಲ ಮೇಡಮ್. I'm totally humbled and overwhelmed by your words. ಇನ್ನ ನಿಮ್ಮ ಕ್ವೆಶ್ಚನ್ಗೆ ಬರೋದಾದ್ರೆ, ಐ ಥಿಂಕ್ ಚಿಕ್ಕ ವಯಸ್ಸಿಂದಾನೆ ಇನ್ ಮೈ ಲೈಫ್ ತುಂಬಾನೇ ಒಂದು ಸ್ಟ್ರಗಲ್ಸ್, ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಐ ಲಾಸ್ಟ್ ಮೈ ಫಾದರ್ ನನಗೆ 7 ವರ್ಷ ಇದ್ದಾಗೆ. ನಾವು 5 ಜನ ಮಕ್ಕಳು ನಮ್ಮ ಅಮ್ಮನಿಗೆ. ಶಿ ವಾಸ್ ಓನ್ಲಿ 33 or 34 years. ಸೊ ನನಗೆ ಅವರು ದೊಡ್ಡ ಇನ್ಸ್ಪಿರೇಷನ್. ಅವರು ಒಬ್ಬಂಟಿಯಾಗಿ ನಮ್ಮೆಲ್ಲರನ್ನು ಶಿ brought us up all by herself and ಎಲ್ರನ್ನೂ ಚೆನ್ನಾಗಿ ಸೆಟಲ್ ಮಾಡಿ. ಅಂಡ್ ಶಿ ವಾಸ್ ಅ ವೆರಿ ಸ್ಟ್ರಿಕ್ಟ್ ಮದರ್. ಇವನ್ ದೋ ನಾನು ಫಿಲ್ಮ್ ಇಂಡಸ್ಟ್ರಿ ನಾನು 16 years ಅಲ್ಲೇ ನಾನು ಬಂದೆ, when I was 16 years. ಅಂಡ್ ಆ ಟೈಮಲ್ಲೂ ದೋ ಫಿಲ್ಮ್ಸ್ ಅಲ್ಲಿ ಆ ವಾತಾವರಣ ಬೇರೆ ರೀತಿ ಇರ್ಬೋದು, ಆದ್ರೆ ಮನೆಗ್ ಬಂದ್ರೆ ಅವ್ರಿಗೆ ನಮ್ದು ಫ್ಯಾಮಿಲಿ ಹೇಗಿರ್ಬೇಕು, ಯಾವ ಲೆವೆಲ್ಗೆ ನಾವು ಸ್ಟ್ರಿಕ್ಟ್ ಆಗಿರ್ಬೇಕು, ಯಾವ್ದನ್ನು ನಮ್ಮ ಅಮ್ಮನ ಕೇಳದೆ ನಾವು ಎಲ್ಲೂ ಒಂದು ಹೆಜ್ಜೆ ಇಡಂಗಿಲ್ಲ, ಆ ತರ ಬೆಳೆಸ. ಪ್ಲಸ್ ಚಿಕ್ಕ ವಯಸ್ಸಿಂದಾನೇ ನಾವು ಈ ಫ್ಯಾಮಿಲಿ, ಒಂದು ಕ್ಲೋಸ್ ಫ್ಯಾಮಿಲಿ ಇದ್ವಿ. ವಾಟ್ ಎವರ್ ಅಪ್ಸ್ ಅಂಡ್ ಡೌನ್ಸ್ ನಾವೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಐ ಅಂಡರ್ಸ್ಟುಡ್ ಲೈಫ್. ಈಗ ತುಂಬಾ ಪ್ರೊಟೆಕ್ಟೆಡ್ ಆಗಿ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಇರೋರಾದ್ರೆ ಮೇ ಬಿ ದೇ ಆರ್ ನಾಟ್ ಎಕ್ಸ್ಪೋಸ್ಡ್ ಲೈಫ್ಗೆ, ತೀರಾ ಏನೇನ್ ಆಗ್ಬೋದು ಲೈಫ್ ಅಲ್ಲಿ ಅನ್ನೋದನ್ನ ಅಷ್ಟು ಅರ್ಥ ಮಾಡ್ಕೊಳಕ್ಕೆ ಮೇ ಬಿ ಆಗಲ್ವೇನೋ. ಬಟ್ ಐ ಹ್ಯಾವ್ ಸೀನ್ ಲೈಫ್ ಚಿಕ್ಕ ವಯಸ್ಸಿಂದ. I think that is what creates ನನ್ನ ನೇಚರ್ ಅಥವಾ how I react to things ಅನ್ನೋದು. Because I've seen difficulties in life, I've gone through struggles in life. It is not just ಹಾಗೆ ಎಲ್ಲ ಸಿಗಲ್ಲ ನಮ್ಗೆ ಲೈಫ್ ಅಲ್ಲಿ. ಅಷ್ಟೋ ಪಟ್ರೆ ಈ ಒಂದು ಸ್ಥಾನ ಜನ ನಮಗ್ ಕೊಡ್ತಾರೆ, ವೆದರ್ ಅಟ್ ಫಿಲ್ಮ್ಸ್ ಅಲ್ಲಾಗ್ಲಿ, ಅಫ್ಕೋರ್ಸ್ ನಾವು ಪಾಲಿಟಿಕ್ಸ್ ಅಲ್ಲಾಗ್ಲಿ. ಮಾಡ್ಬೇಕು, ಯಾವ್ದೂನು ಹಾಗೆ ಒಂದು ಬೆಳ್ಳಿ ತಟ್ಟೆಯಲ್ಲಿ ಸಿಗಲ್ಲ. ದಟ್ಸ್ ವಾಟ್ ಐ ಫೀಲ್. ಸೊ ವೆನ್ ಯು ಹ್ಯಾವ್ ಸ್ಟ್ರಗಲ್ಡ್ ಈ ಒಂದು ಪ್ರೀತಿನ ಅಥವಾ ಈ ಒಂದು ಸ್ಥಾನ ಮಾನ ಹೆಸರನ್ನ ಸಾಧನೆ ಮಾಡೋಕೆ, ವೆನ್ ಯು ಹ್ಯಾವ್ ಗಾನ್ ಥ್ರೂ ಸ್ಟ್ರಗಲ್, ಆಟೋಮೆಟಿಕ್ಲಿ ನಿಮ್ಗೆ ಬ್ಯಾಲೆನ್ಸ್ ಬರುತ್ತೆ. ಬಿಕಾಸ್ ವಿ ನೋ ವಾಟ್ ವಿ ಹ್ಯಾವ್ ಗಾಟ್ ಇಸ್ ಸೋ ಪ್ರೆಷಿಯಸ್. ಈಗ ಒಂದು ಫಿಲ್ಮ್ಸ್ ಅಲ್ಲೇ ನೀವು ತಗೊಳ್ಳಿ, ಕೋಟ್ಯಾಂತರ ಜನ ಒಂದಷ್ಟು ಜನಕ್ಕೆ ತಾನೇ ಆ ಒಂದು ಪ್ಲೇಸ್, ಆ ಒಂದು ಹೆಸರು ಸಿಗೋದು, ಎಲ್ರಿಗೂ ಸಿಗಲ್ಲ. ಒಂದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ ಆಕ್ಟರ್ಸ್, ಡೈರೆಕ್ಟರ್ ಆಗ್ಲಿ, ಸಿಂಗರ್ ಆಗ್ಲಿ, ಯಾರೇ ಆಗ್ಲಿ, ಎಷ್ಟೊಂದು ಜನ ಇದ್ದಾರೆ, ಟ್ಯಾಲೆಂಟ್ ಎಲ್ಲಾ ಕಡೆನೂ ಇದೆ, ಬಟ್ ಅವಕಾಶ ಎಲ್ರಿಗೂ ಸಿಗಲ್ಲ. ಆ ಸಿಗೋದು ದೇವರ ಆಶೀರ್ವಾದ ನಿಜಕ್ಕೂ. ಆ ಜನರ ಮನ್ಸಲ್ಲಿ ನಾವೊಂದು ಒಂದಷ್ಟು ಸ್ಥಾನ ನಾವು ಸಂಪಾದನೆ ಮಾಡ್ತೀವಲ್ಲ, ಅದು ನಿಜಕ್ಕೂ ಯಾವ ಜನ್ಮದ ಒಂದು ಪುಣ್ಯ ಮಾಡಿದ್ರೆ ಅದ್ ಸಿಗೋದು ನಮ್ಗೆ. ಅದು ಈಗ ಒಂದು MP ಆಗಿದ್ದೀನಿ. ವೆನ್ ಐ ಎಲೆಕ್ಷನ್ ಫೈಟ್ ಮಾಡುವಾಗ ನನಗೆ ಅದರ ಒಂದು ಅಷ್ಟು ಮಹತ್ವ ಅನ್ನೋದು ನನ್ಗೆ ಅರಿವಾಗಿರ್ಲಿಲ್ಲ. ಬಟ್ ನಾನ್ ಫಸ್ಟ್ ಪಾರ್ಲಿಮೆಂಟ್ ಎಂಟರ್ ಆಗ್ಬೇಕಾದ್ರೆ ನನಗೆ ಒಂಥರ ಜುಮ್ ಅನ್ಸ್ಬಿಡ್ತು. ಯಾಕೆಂದ್ರೆ ಎಂತ ಪೀಪಲ್ ಅಂಡ್ ಪರ್ಸನಾಲಿಟೀಸ್ ಹ್ಯಾವ್ ಎಂಟರ್ಡ್ ಥ್ರೂ ದಟ್ ಹಿಸ್ಟ್ರಿಯಲ್ಲಿ ತಗೊಂಡ್ರೆ, ಯಾರ್ಯಾರು ಇದೇ ಸ್ಟೆಪ್ಸ್ ನ ಹತ್ಕೊಂಡು ಹೋಗಿದ್ದಾರೆ ಪಾರ್ಲಿಮೆಂಟ್ಗೆ, ಇಂಥ ಒಂದು ಕಡೆಗೆ ನನ್ಗೂ ಒಂದು ಪ್ಲೇಸ್ ಅಲ್ಲ ಅನ್ನೋದು, ದಟ್ ವಾಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಅಂಡ್
ಅದು ಬಿಲಿಯನ್ಸ್ ಆಫ್ ಪೀಪಲ್ ಅಲ್ಲಿ 540 ಜನ MP ಆಗ್ತಾರೆ 5 ವರ್ಷಕ್ಕೆ ಒಮ್ಮೆ. ಅದ್ರಲ್ಲಿ ನಾನು ಒಬ್ಳು ಅನ್ನೋದು ಇಟ್ ವಾಸ್ ಟ್ರೆಮೆಂಡಸ್ ಫೀಲಿಂಗ್ ಅಂಡ್ ಐ ವಾಸ್ ಫಿಲ್ಡ್ ವಿತ್ ಗ್ರಾಟಿಟ್ಯೂಡ್. ನನಗೆ ಈ ಒಂದು ಸ್ಥಾನಕ್ಕೆ ಕಳಿಸೋಕೆ ಅದೆಷ್ಟು ಲಕ್ಷಾಂತರ ಜನ ವೋಟ್ ಹಾಕಿ ನನ್ನ ಮೇಲೆ ನಂಬಿಕೆ ಭರವಸೆ ಇಟ್ಟು ನನ್ನನ್ನ ಕಳಿಸಿದ್ದಾರೆ. ಐ ಡೋಂಟ್ ವಾಂಟ್ ಟು ಲೂಸ್ ದಟ್ ಫೇತ್ ವಾಟ್ ದೇ ಹ್ಯಾವ್ ಕೆಪ್ಟ್ ಇನ್ ಮೀ. ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳ್ಸಿರೋ ಜನರನ್ನ ಆ ಒಂದು ಭರವಸೆಯನ್ನ ನಾನು ಉಳಿಸ್ಕೋಬೇಕು. ಜಸ್ಟ್ ನಾಟ್ ಆಸ್ ಎನ್ MP, ನನ್ನ ಜೀವನ ಪೂರ್ತಿ ನಾನು ಉಳಿಸ್ಕೋಬೇಕು. ಅದಕ್ಕೆ ಏನೇನ್ ಮಾಡ್ಬೇಕು ಅದು ಮಾಡಲೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ಒಂದು ಫೀಲಿಂಗ್ ನನ್ನಲ್ಲಿ ಇತ್ತು. ಸೊ ಐ ಥಿಂಕ್ ಡೆಸ್ಟಿನಿ ಪ್ಲೇಸ್ ಆಲ್ಸೋ ಅ ಲಾಂಗ್ ಪಾರ್ಟ್. Destiny, I believe very strongly in destiny. Destiny also has brought me to all these different places. Films agli, politics agli. That's it. ಒಂಥರ ಭಾಳ ನೀವು ಭರವಸೆನ ಖಂಡಿತವಾಗಿ ನಾವು ಇಟ್ಟಿರೋ ಭರವಸೆಗೂ ಮಿಕ್ಕಿ ನೀವು ಕೆಲಸ ಮಾಡ್ತೀರಾ ಅಂತ ನಮಗೆ ಗೊತ್ತು ಮೇಡಮ್. ಬಟ್ ಸ್ಟಿಲ್ ನಾವು ಎಲ್ಲರೂ ನಿಮ್ಮ ಜೊತೆಗೆ ಮಾನಸಿಕವಾಗಿದ್ದೀವಿ. ಹಾಗೆ ನಿಮಗೆ ಭಗವಂತ ಆಯುಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಹಾಗೆ ನಿಮ್ಮ ಮಗನಿಗೆ, ಬಿಕಾಸ್ ತುಂಬ ಜನ ಇವಾಗ ಆ್ಯಕ್ಟರ್ ಮಕ್ಕಳುಗಳೆಲ್ಲ ಬರ್ತಾ ಇದ್ದಾರೆ, ನೆಕ್ಸ್ಟ್ ಜನ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಮಗುವಿಗೂ ಕೂಡ ನಾವು ಎಲ್ಲರೂ ಹರಿಸೋಣ. ಆ ಹುಡುಗ ಕೂಡ ಚೆನ್ನಾಗಿ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳಿ ಅಂತ ನಾವು ಕೂಡ ಹಾರೈಸ್ತೀವಿ ಮೇಡಮ್. ಬಹಳ ಧನ್ಯವಾದಗಳು ಮೇಡಮ್. Thank you so much. Thank you for all the beautiful words. Thank you. ಥ್ಯಾಂಕ್ ಯು. ನನಗೆ ಆಲ್ರೆಡಿ ಒಂದು ಕ್ಲಾಸ್ ಇರೋದ್ರಿಂದ ನಾನು ದಯವಿಟ್ಟು. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಮೇಡಮ್ ಎಷ್ಟು ಹಂಬಲ್ ಆಗಿ ರೆಸ್ಪಾಂಡ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಪ್ರಶ್ನೆ, ನೀವು ತುಂಬಾ ಯಂಗ್ ಏಜ್ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿನ ಎಂಟರ್ ಆಗಿದ್ದೀರಾ, ಹಾಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ರಾಜಕಾರಣಕ್ಕೆ ಸೇರ್ಕೊಂಡಿದ್ದೀರಾ. ಅಂಡ್ ಇದು ನೀವು ಚಿಕ್ಕ ವಯಸ್ಸಿನಿಂದ ಅಂಡ್ ಇವಾಗ ಅಂಬರೀಷ್ ಅವ್ರ ಹೋದ್ಮೇಲೆ ಎಷ್ಟೊಂದು ಚಾಲೆಂಜಸ್ ಫೇಸ್ ಮಾಡಿದ್ದೀರಾ. ವಿಮೆನ್ಗೆ ನಿಮ್ಗೆ ಗೊತ್ತಿರೋ ಪ್ರಕಾರ, ಎಲ್ರಿಗೂ ಗೊತ್ತಿರೋ ಪ್ರಕಾರ, ವಿ ನಾಟ್ ಟ್ರೀಟೆಡ್ ಈಕ್ವಲಿ ಇನ್ ಎವ್ರಿಥಿಂಗ್, ರೈಟ್? ಸೊ ಎವ್ರಿ ಕಂಟ್ರಿ ಈಸ್ ವರ್ಕಿಂಗ್ ಆನ್ ದಟ್. ಅಂಡ್ ದೆನ್ ಲೀಡರ್ಶಿಪ್ ಅಲ್ಲಿ ವಿಮೆನ್ ತರಬೇಕು, ಜಾಸ್ತಿ ನಂಬರ್ಸ್ ಇನ್ಕ್ರೀಸ್ ಮಾಡ್ಬೇಕಂತಲ್ಲ. ಮೇಡಮ್, ಆ ತರ ನಿಮ್ಗೆ ಯಾವ್ದಾವ್ದು ಚಾಲೆಂಜಸ್ ಇತ್ತು, ಹೇಗೆ ಮ್ಯಾನೇಜ್ ಮಾಡಿದ್ರಿ? ನಿಮ್ಗೆ ಯಾರಾದ್ರೂ ಬ್ರೇಕ್ ಆಗ್ತಿದೆ, ಗೈಡ್ ಇದಾರಾ ಆತರ, ಅಥವಾ ನಿಮ್ಗೆ ಆ ಇಂಡಸ್ಟ್ರಿಯಲ್ಲಿ ಇವಾಗ ಕೇಳಿಸ್ತಾ ಇದೆ ಮೇಡಮ್? ನನ್ನ ಪ್ರಶ್ನೆ ಮೇಡಮ್, ಹೇಗೆಂದ್ರೆ ಇವಾಗ ಈಕ್ವಾಲಿಟಿ ಆಗಿರ್ಬೋದು, ಅಥವಾ ದ ವೇ ಪೀಪಲ್ ಟ್ರೀಟ್ ವಿಮೆನ್ ಇರ್ಬೋದು, ಅದು ರಾಜಕಾರಣದಲ್ಲಿ ಇರ್ಬೋದು ಅಥವಾ ಮೂವಿ ಇಂಡಸ್ಟ್ರಿಯಲ್ಲಿ ಇರ್ಬೋದು, ನಿಮ್ಗೆ ಆತರ ಚಾಲೆಂಜಸ್ ನೋಡಿದಾಗ, ಅಥವಾ ನೀವೇನಾದ್ರೂ ಆತರ ಚಾಲೆಂಜಸ್ ಮಾಡಿದ್ರೆ ನಿಮ್ಗೆ ಹೇಗ್ ಫೇಸ್ ಮಾಡಿದ್ರಿ, ಅಥವಾ ಯಾವ ತರ ಚೇಂಜಸ್ ನೀವು ತರಬೇಕು ಅಂತ ಇದೀರಾ ಎರಡು ಸೆಕ್ಟರ್ ಅಲ್ಲಿ? ಆತರ ಏನಾದ್ರು ಶೇರ್ ಮಾಡ್ಕೊಳಕ್ಕಾಗುತ್ತಾ ಮ್ಯಾಮ್? ಈಗ ಒಂದು ವಿಷಯ ನಾನು ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಲೇಬೇಕಾಗತ್ತೆ. ಐ ಥಿಂಕ್ ನಾವು ಮಹಿಳೆಯರು ಖಂಡಿತ ನಾವು ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಒಂದು ಡಬಲ್ ಹೋರಾಟ ಮಾಡ್ಲೇಬೇಕು. ಅದ್ರಲ್ಲಿ ಎರಡನೇ ಮಾತಿಲ್ಲ. ಬಟ್ ಆಲ್ಸೋ ಐ ಥಿಂಕ್ ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ. ವಿ ಕ್ಯಾನ್ ಫೈಟ್. ಆ ಒಂದು ಡೆಸಿಷನ್ ಒಂದು ತಗೊಂಡ್ಮೇಲೆ ಯು ಹ್ಯಾವ್ ಟು ಫೈಟ್ ಫಾರ್ ಇಟ್ ಅಂಡ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಈಗ ಐ ಥಿಂಕ್ ಎವ್ರಿ ವುಮನ್ಸ್ ಲೈಫ್ ಇಸ್ ಅ ಫೈಟ್. ನಾಟ್ ಜಸ್ಟ್ ನಾನು ಪಾಲಿಟಿಕ್ಸ್ ಅಲ್ಲಿ ಇದೀನಿ ಅದಕ್ಕೆ ನಾನು ಹೋರಾಟ ದೊಡ್ಡದು, ಅಥವಾ ನಾನು ಫಿಲ್ಮ್ಸ್ ಇಂದ ಚಿಕ್ಕ ವಯಸ್ಸಿಂದ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡ್ಕೊಂಡು ಬಂದೆ, ಒಂದೇ ಹೋರಾಟ ಬೇರೆಯವ್ರದಲ್ಲ. ಎವ್ರಿ ವುಮನ್ ಟುಡೇ, ನೀವು ಎಸ್ಪೆಷಲಿ ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಆಗ್ಲಿ, ಪೂರರ್ ಕ್ಲಾಸ್ ಅಲ್ಲಿ ನೋಡಿದ್ರೆ, ಬೆಳಗ್ಗೆ ಎದ್ದು ಏನೇನ್ ಮಾಡ್ತಾರೆ ಅವ್ರ ಮನೇಲಿ, ಏನೇನ್ ಮಾಡಲ್ಲ ಅವ್ರ ಮಕ್ಕಳಿಗೆ. ಹಲೋ. ಹಲೋ ಮೇಡಮ್.
ಎಲ್ರಿಗೂ. ಅಂಡ್ ದೆನ್ ಪ್ರಾಬಬ್ಲಿ ಅವರು ಹೊರಗಡೆ ಹೋಗಿ ಯಾವ್ದೋ ಕೆಲಸ ಫೀಲ್ಡ್ ಅಲ್ಲಿ ಇರ್ಬೋದು, ಇನ್ನೊಂದು ಮ್ಯಾನ್ಯುಯಲ್ ಲೇಬರ್ ಇರ್ಬೋದು, ಅಥವಾ ಏನೋ ಒಂದು ಜಾಬ್ ಮಾಡ್ಕೊಂಡಿರ್ಬೋದು, ಅದನ್ನು ಅವರು ಮ್ಯಾನೇಜ್ ಮಾಡ್ಬೇಕು. ಮನೆಗ್ ಬಂದು ತಿರ್ಗಾ ಅಡಿಗೆ ಮಾಡ್ಬೇಕು. ಇದೆಲ್ಲ ಏನು ಸಾಮಾನ್ಯವಾದ ವಿಷಯಗಳಲ್ಲ. ದಿಸ್ ಇಸ್ ಅ ಡೈಲಿ ಸ್ಟ್ರಗಲ್. ಸೊ ವಿಮೆನ್ ಡೆಫಿನೆಟ್ಲಿ ದಿನ ನಾವು ಅದ್ರ ಕ್ರೆಡಿಟ್ ನಮ್ಗೆ ಸಿಗತ್ತೆ ಅಲ್ವೋ, ನಾವು ಸ್ಟ್ರಗಲ್ ಮಾಡ್ತಾನೆ ಇದೀವಿ ಪ್ರತಿ ಒಂದು ರಂಗದಲ್ಲಿ, ಪ್ರತಿ ಒಂದು ರೇಂಜ್ ಅಲ್ಲಿ, ಪ್ರತಿ ಒಂದು ಸೋಷಿಯಲ್ ಸರ್ಕಲ್ ಅಲ್ಲಿ. ವಿಮೆನ್ ಗೋ ಥ್ರೂ ದೇರ್ ಓನ್ ಸ್ಟ್ರಗಲ್ ಅಂಡ್ ಫೈಟ್. ಬಟ್ ಕೆಲವರು ಆ ಟೆಂಪರಮೆಂಟ್ ನ ವಿ ಹ್ಯಾವ್ ಟು ಟ್ಯೂನ್ ಅವರ್ ಸೆಲ್ಸ್. ಇದು ಐ ಥಿಂಕ್ ಪ್ರಯಾರಿಟೈಸ್ ಮಾಡ್ಕೋಬೇಕು. ನಮ್ಗೆ ಯಾವ್ದು ಮುಖ್ಯ ಅದನ್ನ ಫೋಕಸ್ ಮಾಡಿ ಅದನ್ನ ಸಾಧಿಸೋಕೆ ವಿ ಹ್ಯಾವ್ ಟು ಫೈಟ್. I think that is how I look at things. ನಾನು ಮದುವೆ ಆದ ಮೇಲೆ ಒಂದು 9 or 10 years ನಾನು ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿರ್ಲಿಲ್ಲ. ಯಾಕಂದ್ರೆ ಐ ವಾಂಟೆಡ್ ಟು ಗಿವ್ ಪ್ರಯಾರಿಟಿ ಟು ಮೈ ಚೈಲ್ಡ್. ಐ ಡಿಂಟ್ ವಾಂಟ್ ಟು ಮಿಸ್ ಔಟ್ ಆನ್ ದಟ್. ಆ ಒಂದು ಪೀರಿಯಡ್ ಅವನ ಬೆಳೆಯೋ. ಅಂಡ್ ಐ ಚೆರಿಶ್ ದೋಸ್ ಮೂಮೆಂಟ್ಸ್ ಇವನ್ ಟುಡೇ. ನಾನು ಆ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ನನಗೆ ಎಷ್ಟು ಖುಷಿ ಆಗುತ್ತೆ. ಈ ಒಂದು ಟೈಮ್ ಐ ವಾಸ್ ಏಬಲ್ ಟು ಸ್ಪೆಂಡ್ ವಿತ್ ಹಿಮ್ ಟಿಲ್ ಹಿ ವಾಸ್ 9 years or 10 years ನಾನು ವರ್ಕ್ ಮಾಡಿದೆ. ದೆನ್ ಓನ್ಲಿ ಅವನ್ ಸ್ವಲ್ಪ ಇಂಡಿಪೆಂಡೆಂಟ್ ಆದ್ಮೇಲೆ ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್. ಸೊ ದೆನ್ ಐ ಕುಡ್ ಬ್ಯಾಲೆನ್ಸ್ ಇಟ್ ಪ್ರಾಪರ್ಲಿ. ಅಂಡ್ ನನಗ್ ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ನನ್ಗಾಯ್ತು. ಚಾಲೆಂಜಸ್ ಅಫ್ಕೋರ್ಸ್ ಫಿಲ್ಮ್ಸ್ ನಾವು ಯಾವ ರೀತಿ ನಮ್ಮನ್ನ ಪ್ರೊಜೆಕ್ಟ್ ಮಾಡ್ಕೊಡ್ತೀವೋ, ಯಾವ ರೀತಿ ನಾವು ನಡ್ಕೊಡ್ತೀವೋ ಅದರಂತೆ ನಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ. ಇಫ್ ನಾನು ಇಷ್ಟ ಬಂದಂಗೆ ಇರ್ತೀನಿ, ನನ್ಗೆ ಆದ್ರೂನು ನೀವು ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಅದು ಆಗೋ ವಿಷಯ ಅಲ್ಲ. ದಟ್ ಇಸ್ ಅ ರಿಯಾಲಿಟಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್. Even in politics, if you take in newcomer politics, but if you have followed my election, and ಎಲ್ಲೂನು ನನ್ನ ಡಿಗ್ನಿಟಿನ ಬಿಟ್ಟು ಎಲ್ಲೂ ನಡ್ಕೊಂಡಿಲ್ಲ. So people automatically will give you the credit and respect for that. ನಾವು ಬೇರೆಯವ್ರ ತರ ಏನೋ ಒಂದು ಗಟ್ರಗಿಳಿದು ಆ ರೀತಿ ಒಂದು ಮಾತುಗಳ ಆಡೋದಾಗ್ಲಿ, ಒಬ್ರಿಗೊಬ್ರು ಟೀಕೆಗಳು ಏನೇನೋ ಆ ರೀತಿ ನಾನು ಹೋಗಿದ್ರೆ ಈ ರೆಸ್ಪೆಕ್ಟ್ ನನ್ಗೆ ಸಿಕ್ತಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ ತರ ಇದ್ರೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್ ಟು ಬಿ ಅಂಡ್ ಯು ಹ್ಯಾವ್ ಟು ಗೋ ಇನ್ ದಟ್ ಪಾತ್ ಓನ್ಲಿ ವಿತ್ ಫೋಕಸ್ ಅಂಡ್ ಸ್ಟ್ರೆಂತ್ ಇರಬೇಕು. women are stronger. I feel, I'm sorry if I'm not meaning any offense to the men here. I have all my respect, but in a lot of ways women are stronger. From ನಮ್ಮ ಚೈಲ್ಡ್ ಬರ್ತ್ ಡೆಲಿವರಿ ಟೈಮ್ ಇಂದ ಆಗ್ಲಿ, ಇಫ್ ಯು ಸಿ ದ ಪೇನ್ಸ್ ವಾಟ್ ವಿ ಗೋ ಥ್ರೂ, ಅದನ್ನ ತಡ್ಕೊಳ್ಳೋ ಶಕ್ತಿ ನಮಗ್ ಮಾತ್ರ ಕೊಟ್ಟಿದ್ದಾನೆ ದೇವ್ರು. ಇಂಡಸ್ಟ್ರಿ ಒಳಗಿರ್ಲಿ ನೀವು ಬಹಳ ಹೆಸರ ಮಾಡಿದ್ರ ಮೇಡಮ್. ನಾವು ಈಗ ಹಾಗೆ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡ ಏನ್ತರ ಮಾಡೋನು ಅಂತ ಫಿಲ್ಮ್ ಇಂಡಸ್ಟ್ರಿ ಒಳಗ ಎಂಟ್ರಿ ಮಾಡೋದು ಪ್ರಯತ್ನ ಮಾಡ್ತಾ ಇದೇವಿ. ಅದಕ್ಕೆ ಒಂದು ಮೂವಿ ಮಾಡಿದೇವಿ, ಒಂದ್ ಮುಖವಾಡ ಇಲ್ಲದವನು 84 ಅಂತ ಮೂವಿ. ಸ್ವಲ್ಪ ರಿಲೀಸ್ ಪ್ಲಾನ್ ಒಳಗ ಇದು ಮಾಡ್ತಾ ಇದೀವಿ. ಹೋಪ್ಫುಲಿ ದೀಪಾವಳಿ ಮಟ್ಟ ರಿಲೀಸ್ ಆಗೋದು ನೋಡ್ತಾ ಇದೇವಿ. OTT ಪ್ಲಾಟ್ಫಾರ್ಮ್ ಮತ್ತೆ 2 ಆಪ್ಷನ್ ಇಟ್ಕೊಂಡಿದೀವಿ ಮೇಡಮ್. 15th ಗೆ ಈಗ ಥಿಯೇಟರ್ಸ್ ಓಪನ್ ಆಗ್ತಾ ಇದಾವೆ. ಅದಕ್ಕೆ 60 ಥಿಯೇಟರ್ಸ್ ಗೆ ಮಾತಾಡಿ ಪ್ಲಾನ್ ಮಾಡಿ ಇಟ್ಟಿದೀವಿ ಮಾರ್ಚ್ ದಿಂದ. ಬಟ್ ಚಾನ್ಸ್ ಸಿಕ್ಕ್ರ ಯಾವ್ದು ಬೆಸ್ಟ್, ಯಾವ್ದು ಫಸ್ಟ್ ಕಮ್ಸ್ ಫಸ್ಟ್ ಅಪರ್ಚುನಿಟಿ ಅಂತ ಪ್ಲಾನ್ ಇಟ್ಕೊಂಡಿದೀವಿ ಮೇಡಮ್. Okay, all the best. Thank you very much ಮೇಡಮ್. ಪ್ಲೀಸ್ ಖಂಡಿತ ನಮ್ದ ಸಾಂಗ್ಸ್ ಮತ್ತೆ ನಮ್ದ ಟ್ರೈಲರ್ ಇದು ನೋಡಿ ಮೇಡಮ್. ಮತ್ತೆ ನಾ ರಾಜು ಅವ್ರ ಕಡೆಯಿಂದ, ಈಶ್ವರ ಅವ್ರ ಕಡೆಯಿಂದ ಕಳಿಸ್ತೀನಿ ನಿಮ್ಗೆ. ಓಕೆ ಮೇಡಮ್, ಪ್ಲೀಸ್ ಗಿವ್ ಯುವರ್ ಒಪಿನಿಯನ್ ಅಂಡ್ ಹೋಪ್ಫುಲಿ ನಿಮ್ದ ಆಶೀರ್ವಾದ ಇರ್ಲಿ ಮೇಡಮ್ ನಮ್ ಜೊತೆ. ಖಂಡಿತ ಒಂದ್ ವಿಷಯ ಆಕ್ಚುಲಿ ಇರ್ಬೇಕು. ನನ್ನ ಎಲೆಕ್ಷನ್ ಅಲ್ಲಿ ಮಂಡ್ಯದವರು ಅಲ್ದೆ ನನಗೆ ನಾರ್ತ್ ಕರ್ನಾಟಕದಿಂದ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂದ್ರೆ ಅದನ್ನ ನಾನು ಮರೆಯಕ್ಕಾಗಲ್ಲ. ಯಾಕಂದ್ರೆ ನನ್ನ ಕ್ಯಾಂಪೇನ್ಗೆ ಇಡೀ ನಾರ್ತ್ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಅವರಾಗೆ ವಾಲಂಟ್ರಿ ಆಗಿ ಬಂದು ಅಲ್ಲೇ ಇದ್ದು, ಅವ್ರ ಸ್ವಂತ ಖರ್ಚಲ್ಲಿ ಬಂದು ಇದ್ದು 10 ದಿನ, 2 ವಾರ, 1 ವಾರ, 2 ದಿನ ಇದ್ದು ನನ್ಗೋಸ್ಕರ ಕ್ಯಾನ್ವಸ್ ಮಾಡಿ ಹೋಗಿದ್ದಾರೆ. ಆಮೇಲೆ ನಾನ್ ಗೆಲ್ಬೇಕು ಅನ್ನೋ ಪೂಜೆಗಳು ಸಲ್ಲಿಸಿದ್ದಾರೆ. ನಿಜಕ್ಕೂ
ಅದ್ ಏನೋ ದೇವರ ಆಶೀರ್ವಾದ ನನ್ಗೆ ಗೊತ್ತಿಲ್ಲ, ಅಷ್ಟು ಸ್ಟ್ರೆಂತ್ ಅಂಡ್ ಸಪೋರ್ಟ್ ನನಗೆ ನಾರ್ತ್ ಕರ್ನಾಟಕದಿಂದಾನು ಸಿಕ್ಕಿತ್ತು ನನ್ನ ಈ ಚುನಾವಣೆಯಲ್ಲಿ. ಫಾರ್ ಎವರ್ ಗ್ರೇಟ್ಫುಲ್. ಎಸ್ ಮೇಡಮ್, ಎಸ್ ಮೇಡಮ್. ಬೆಸ್ಟ್. ಮತ್ತೆ ನಿಮ್ ಜೊತೆ ಬಹಳ ಏನಾದ್ರು ಮಾತಾಡ್ಬೇಕು ಮೇಡಮ್, ಬಟ್ ಬಿಕಾಸ್ ಆಫ್ ಟೈಮಿಂಗ್ ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್ ಮೆನಿ ಕ್ವೆಶನ್ಸ್. ಬಟ್ ಖಂಡಿತವಾಗಿ ಬೆಂಗಳೂರಿಗೆ ಬಂದ್ಮೇಲೆ ಅಥವಾ ಮುಂದೆ ಎಂತರ ಟೈಮ್ ಸಿಕ್ಕಿದಾಗೆ ನಾವು ಬಹಳ ಎಂತರ ಕ್ವೆಶನ್ ಕಡೆಯಿಂದಾನು ಬಂದ್ರು, ಬಟ್ ಮೇನ್ಲಿ ಉತ್ತರ ಕರ್ನಾಟಕದವರು ಅಷ್ಟೊಂದು ಜನ ಬಂದು ನನ್ನ ಪರ ಒಂದು ಫೈಟ್ ಮಾಡಿ ನನ್ನ ಫೈಟ್ ಜೊತೆಗೆ ನಿಂತ್ರಲ್ಲ, ನಿಜಕ್ಕದು ಇವತ್ತಿಗೂ ನನ್ಗೆ ಅವರ ಎಲೆಕ್ಷನ್ ಅಲ್ಲ, ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ದೆಮ್, ಬಟ್ ಯಟ್ ದೇ ಟುಕ್ ಪಾರ್ಟ್ ಇನ್ ಇಟ್. ಇನ್ನು ಬಂದು ಹೇಳೋರು, ಇದು ನಮ್ಗೆ ಇಲ್ಲಿ ವೋಟ್ ಇಲ್ಲ ಮೇಡಮ್, ಅಲ್ಲಿ ವೋಟ್ ಹಾಕೋದಾದ್ರೆ ನಿಮ್ಗೆ ವೋಟ್ ಹಾಕ್ತಿದ್ವಿ ನಾವು, ಅಲ್ಲೂನು ನಿಮ್ಗೆ ವೋಟ್ ಹಾಕ್ತಿದ್ವಿ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಜಸ್ಟ್ ಟು ಆಡ್ ರಾಜು ಸರ್, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲ ಅಷ್ಟೇ ಅಲ್ಲ ಮೇಡಮ್, ನಾವೆಲ್ಲರೂ ಮೋಸ್ಟ್ ಆಫ್ ಜನ ಬೆಳಗಾವಿಯಿಂದ ಇದ್ದೀವಿ. ಇವನ್ ಅಬ್ರಾಡ್ UK ಅಲ್ಲಿ, ಐರ್ಲೆಂಡ್ ಅಲ್ಲಿ ಎಲ್ಲಾ ಕಡೆನೂ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಮಂಡ್ಯದವ್ರು ಅಷ್ಟೇ ಇಲ್ಲ, ಬೇರೆದವ್ರು ಯಾರಾದ್ರೂ ಮಂಡ್ಯದವ್ರು ಮಿನಿ ಪಂಜಾಬ್ ತರ ನಾವು ಕಾಣ್ತೇವೆ, ಅಥವಾ ಈ ದುಬೈ ನೋಡಿದ್ರೆ ಒಂದು ಮಿನಿ ಕೇರಳ ತರ ಕಾಣ್ತೇವೆ. ನನ್ನ ಒಂದೇನು ಅಂಬರೀಶ್ ಅವರ ಇಷ್ಟು ದೊಡ್ಡ ಸಂಘಗಳಿದ್ದಾವೆ, ಅದಕ್ಕೆ ಇನ್ನೂ ಒಂದು ತಮ್ಮ ಹೆಲ್ಪ್ ಮಾಡಿ ಅಥವಾ ತಾವು ಅದನ್ನು ಕಾರ್ಯರೂಪಕ್ಕೆ ತಂದು ಒಂದು ಸುಮಲತಾ ಅಂಬರೀಶ್ ಅಂತ ಒಂದೇನಾದ್ರೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿ ಕನ್ನಡಿಗರನ್ನೆಲ್ಲ ವಿಶ್ವದ ತುಂಬೆಲ್ಲ ಜಾಸ್ತಿ ಹೋಗ್ಬೇಕು, ಜಾಸ್ತಿ ಕನ್ನಡದ ಕಂಪು ಎಲ್ಲ ಕಡೆ ಹೋಗ್ಬೇಕು, ಹೀಗೇನಾದ್ರೂ ಮಾಡ್ಬೇಕಂತ ಒಂದು ಥಾಟ್ ಬಂತು. ಸೊ ಇದೊಂದು ಅಪರ್ಚುನಿಟಿ ತಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಅದಕ್ಕೆ ಕೇಳಿದೆ ಮೇಡಮ್. ಅಲ್ಲ, ಒಳ್ಳೆ ಅಭಿಪ್ರಾಯ ನಿಮ್ದು, ಒಳ್ಳೆ ಯೋಚನೆ ಅದು. ಬಟ್ ಅದನ್ನ ಯಾವ ರೀತಿ ಫಾರ್ಮ್ ಮಾಡೋದು ಅನ್ನೋದು ಅಂದ್ರೆ ಬಹಳ ಯೋಚನೆ ಮಾಡಿ ಮಾಡುವಂತ ಒಂದು ವಿಷಯ. ಆದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಭಾವನೆ ಇದೆಯಲ್ಲ, ಅದು ಹುಟ್ಟಿ ಬರ್ಬೇಕು ನನ್ನ ಪ್ರಕಾರ. ನಾವ್ ಎಷ್ಟು ಅದನ್ನ ಫೋರ್ಸ್ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಅದು ಈಗ ನೀವು ನೋಡಿದ್ರೆ ತಮಿಳ್ನವರು ಎಲ್ಲಿ ಹೋದ್ರುನು ಅವ್ರ ಭಾಷೆ ಬಿಟ್ಕೊಳಲ್ಲ. ಅವ್ರು ಎಲ್ಲೋದ್ರು ನಾವು ಅವರ ಒಂದು ಲ್ಯಾಂಗ್ವೇಜ್ಗೆ ಅವರು ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ. ಅದರಿಂದ ಅದನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ತಮಿಳು, ಆ ಹಳೆ ಭಾಷೆ ಅವ್ರು ಮಾತಾಡೋದು, ಪ್ರತಿಯೊಬ್ಬರು ಇಲ್ಲಿ ಯಾವುದೇ ಒಂದ್ ದೇಶ ಹೋದ್ರುನು ತಮಿಳ್ ಅಂತ ಬೆಳೆಸ್ಕೊಂಡು ಬಂದಿದ್ದಾರೆ ಅವ್ರು ಹೋದ್ ಕಡೆ ಎಲ್ಲ. ಆ ಅಭಿಮಾನ ಇದೆಯಲ್ಲ, ಅದ್ ಬರ್ಬೇಕು. ಎಲ್ಲಿ ಹೋದ್ರುನು ನಮ್ಮ ಒಂದು ಐಡೆಂಟಿಟಿನ ನಾವು ಬಿಟ್ಕೊಡ್ಬಾರ್ದು, ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಡೆಫಿನೆಟ್ಲಿ ನಾನ್ ನೋಡ್ದಾಗೆ ದುಬೈ ಇರ್ಲಿ, US ಇರ್ಲಿ, UK ಇರ್ಲಿ, ಆ ಕಲ್ಚರಲ್ ಆಕ್ಟಿವಿಟೀಸ್ ಮೂಲಕ ಅಥವಾ ಎಲ್ಲ ಈ ಗ್ರೂಪ್ಸ್ ಮೂಲಕ ಅದೊಂದು ಆ ಅಭಿಮಾನ ಅನ್ನೋದು ಬೇರೆ ದೇಶದಲ್ಲಿ ಇದ್ರೂನು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಏನಾಗಿದೆ, ನಮ್ಗೆ ಈ ಕರ್ನಾಟಕದಲ್ಲಿ ಕಷ್ಟ ಆಗ್ತಿದೆ. ಬೇರೆ ಕಡೆ ಎಲ್ಲ ಚೆನ್ನಾಗಿ ಕನ್ನಡಿಗರು ಹೋದ ಕಡೆ ಎಲ್ಲ ಆ ಕನ್ನಡ ಭಾಷೆ ಇರ್ಲಿ, ಆ ಕಲ್ಚರ್ ಇರ್ಲಿ, ನಮ್ಮ ಒಂದು ಸಂಸ್ಕೃತಿ ಏನಿದೆ ಅದನ್ನ ಚೆನ್ನಾಗೆ ಅದು ಉಳಿಸ್ಕೊಂಡು ನಾವು ಬರ್ತಾ ಇದೀವಿ. ಬಟ್ ನಮ್ಮ ಈ ರಾಜ್ಯದಲ್ಲಿ ಬಂದಾಗ ಸ್ವಲ್ಪ ಎಲ್ಲೋ ಅದು ಕಳ್ಕೊಳ್ತೀವ ಅನ್ನೋಂತ ಒಂದು ಭಾವನೆ ಎಲ್ರಲ್ಲೂ ಇದೆ. ಜೊತೆಗೆ ನಾನ್ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ನನ್ನ ಸ್ಪೀಚ್ ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಐ ಸ್ಟ್ರೆಸ್ ಬಹಳ ಚೆನ್ನಾಗಿ ಬಂದ್ರಿ, ನೋಡಿದ್ರಿ ನಾವು. ನೀವು ಕನ್ನಡದ ಪ್ರಾಮುಖ್ಯತೆ ಬಗ್ಗೆ ಬಹಳ ಒತ್ತಿ ಹೇಳಿದ್ರಿ, ಮತ್ತೆ ಬಹಳ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಕನ್ನಡದಲ್ಲಿಯೂ ನೀವು ಮಾತಾಡಿದ್ರಿ. ಇಟ್ ವಾಸ್ ವೆರಿ ನೈಸ್ ಸ್ಪೀಚ್. So I think we should spread awareness, the love for our language spread ಮಾಡಬೇಕು. ಅದನ್ನ ಅಭಿಮಾನ ಅನ್ನೋದು we have to create by pointing out ಈ ಲ್ಯಾಂಗ್ವೇಜ್ ಎಷ್ಟು ನಮ್ಮ ಒಂದು ಪ್ರೆಷಿಯಸ್ ಪಾರ್ಟ್ ಆಫ್ ಅವರ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ ಅದು. ಅಂಡ್ ಅದರ ಹಿಸ್ಟ್ರಿ ಎಷ್ಟು ಸಾವಿರಾರು ವರ್ಷಗಳದ್ದು. ಆಮೇಲೆ ಅದರ ಲಿಟರರಿ ವರ್ಕ್ಸ್ ಎಷ್ಟೊಂದಿದೆ. ಎಷ್ಟು ಇನ್ ಇಂಡಿಯಾ the second highest Jnanpith awardees are from Karnataka. 8 ಜನ literary works. ಸೊ ಇವೆಲ್ಲ ಎಷ್ಟು ಹೆಮ್ಮೆ ಪಡುವಂತ ವಿಷಯಗಳು ನಮ್ಮಲ್ಲಿ. ಅದನ್ನ ಐ ಥಿಂಕ್ ಡೆಫಿನೆಟ್ಲಿ an effort should be made to promote it in a bigger way. ನೀವು ಹೇಳ್ದಾಗೆ ಈಗ ಎಲ್ಲಾ ಇಡೀ ಪ್ರಪಂಚ ಈ ಕೊರೋನಾ ಅನ್ನೋ ಒಂದು ಯುದ್ಧದಲ್ಲಿ ಮುಳುಗ್ತಾ ಇದೆ. ಇದೆಲ್ಲ ನಾವು ಆದಷ್ಟು ಬೇಗ ಹೊರಗೆ ಬಂದ್ಮೇಲೆ we have to think how to take this forward. ಖಂಡಿತ ಇದು ಯೋಚನೆ ಮಾಡ್ಬೇಕಾಗಿರುವಂತ ವಿಷಯ, ತುಂಬಾ ಇಂಪಾರ್ಟೆಂಟ್ ವಿಷಯನೂ ಇದು.
because we Thank you, have to thank you. preserve our culture and our ಅದಕ್ಕೆ ಒಂದು ಹೆಸರು ಸುಮಲತಾ ಅಂಬಿ. ಅದಕ್ಕೆ ನಾನು ಸುಮ ಅಂಬಿ ಅಂತ ಇಟ್ಟು ಒಂದು ಪ್ಲಾಟ್ಫಾರ್ಮ್ ಮಾಡಿಬಿಡಿ, ಅದನ್ನ ವರ್ಡ್ ಎಲ್ಲ ಕಡೆ ಹಾಕಿ ನಾವು ಇಲ್ಲಿಂದ ಅದಕ್ಕೆಲ್ಲ ನಾಮಿನೇಷನ್ ಮಾಡಿ ಆಡ್ ಮಾಡಿ, ಅಂದ್ರೆ ಕನ್ನಡದವರು ಬಂದು ಇಲ್ಲಿ ದುಬೈದಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಾವು ಅವರಿಗೆ ಈಸಿಯಾಗಿ ನಾವು ಅವ್ರಿಗೆ ಗೈಡ್ ಮಾಡಿ ಇಲ್ಲಿ ನಾವು ತರಬಹುದು. ಆ ರೀತಿ ಪ್ರತಿಯೊಂದು ದೇಶಕ್ಕೆ ನೀವು ಒಂದು ಕನೆಕ್ಟಿವಿಟಿ ಮಾಡಿಕೊಟ್ರೆ ಒಂದು ಒಳ್ಳೆ ಆಗ ಬೆಳೆಯುತ್ತೆ ಅಂತ ಒಂದು ಭಾವನೆ. ನಮಸ್ಕಾರ. ತಂದೆ ಇರ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿರೋರು ಮಹಾನ್ ವ್ಯಕ್ತಿತ್ವಗಳು ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಹೆಸರಿನಲ್ಲೇ ಮಾಡ್ಬೋದು, ಬಟ್ ಖಂಡಿತ ಸ್ಪೀಕ್ ಅಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸಜೆಷನ್ಗೆ. ಲಾಸ್ಟ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮಂಡ್ಯ ಇಂಡಿಯಾ ನಮ್ಮ ಹ್ಯಾಬಿಟ್ಸ್ ಇರ್ಬೋದು ಅಥವಾ ನಮ್ಮ ಅನಿಸಿಕೆಗಳಿರ್ಬೋದು, ನಮ್ಮ ಸಣ್ಣ ಸಣ್ಣ ವಿಷಯದಿಂದ, ಈಗ ಸಪೋಸ್ ಒಂದು ಕಾರಲ್ಲಿ ಕೂತ್ಕೊಂಡ ಹೋದ್ರೆ ಅವ್ರಿಗೆ ಮ್ಯೂಸಿಕ್ ಫುಲ್ ವಾಲ್ಯೂಮ್ ಅಲ್ಲಿ ಬ್ಲಾಸ್ಟ್ ಆಗ್ಬೇಕು, ನನ್ಗೆ ಸ್ಲೋ ಮೆಲೋಡಿಯಸ್ ಆ ತರ ಮ್ಯೂಸಿಕ್ ನನ್ಗೆ ಇಷ್ಟ ಆಗ್ತಿತ್ತು. ಆಮೇಲೆ ಅವ್ರಿಗೊಂದು ರೂಮ್ ಅಲ್ಲಿ ಎಂಟರ್ ಆದ್ರೆ ಒಂದು 50 ಲೈಟ್ಗಳು ಆನ್ ಆಗಿ ಫುಲ್ ಬ್ರೈಟ್ ಇರ್ಬೇಕು, ನನ್ಗೊಂಥರ ಸಾಫ್ಟ್ ಲೈಟಿಂಗ್ ಈ ತರ ಇರ್ಬೇಕು. ಆಮೇಲೆ ನಾನು ತುಂಬಾ ಬುಕ್ಸ್ ಚಿಕ್ಕ ವಯಸ್ಸಿಂದಾನು ಓದೋ ಒಂದು ಅಭ್ಯಾಸ ಇತ್ತು ನನಗೆ. ಅವರು ಯಾವತ್ತೂ ಬುಕ್ಸ್ ಕಡೆ ಇಂಟ್ರೆಸ್ಟೇ ಇರ್ಲಿಲ್ಲ. ಸೊ ಹಿ ವಾಸ್ ಅನ್ ಎಕ್ಸ್ಟ್ರೋವರ್ಟ್, ತುಂಬಾ ಫ್ಲಾಂಬಾಯಿಂಟ್. ಅವ್ರಿಗೆ ಸುತ್ತ ಯಾವಾಗ್ಲೂ ಒಂದು 50 ಜನ ಮಿನಿಮಮ್ ಫ್ರೆಂಡ್ಸ್ ಇರ್ತಾ ಇದ್ರು. ನನಗೆ ನಂದು ಕ್ಲೋಸ್ ಸರ್ಕಲ್ ಬಿಟ್ರೆ ನಾನು ಅಷ್ಟು ಯಾರನ್ನು, ನಾನು ಸ್ವಲ್ಪ ರಿಸರ್ವ್ಡ್ ಪರ್ಸನ್ ಇದ್ದೆ. ಸೊ ಪ್ರತಿ ಒಂದು ವಿಷಯದಲ್ಲೂ ನಾವು ಆಪೋಸಿಟ್, ಉತ್ತರ ದಕ್ಷಿಣ ಇಬ್ರು. ಮೇ ಬಿ ಅದಕ್ಕೆ ದೇವ್ರು ಸೇರ್ಸಿ ಒಂದ್ ತಮಾಷೆ ನೋಡೋಣ ಅಂತ ಸೇರ್ಸಿ ಗಂಟ ಹಾಕಿದ್ರೇನೋ, ಬಟ್ ಅಷ್ಟೇ ಒಂದು ವಂಡರ್ಫುಲ್ ಲೈಫ್ ಹಿ ಹ್ಯಾಡ್ ಗಿವನ್ ಮಿ. ಅಷ್ಟೊಂದು ಪ್ರೀತಿ, ಆ ಒಂದು ಮನುಷ್ಯ ಅವ್ರ ಜೊತೆಲಿ ನಾನು ಒಂದು 26 ವರ್ಷನಾದ್ರೂ ನಾನು ನನ್ನ ಜೀವನ ಕಳೆದಿದ್ದು, ಅದು ಐ ವಾಸ್ ಟೋಟಲಿ ಲಕ್ಕಿ. ಬಿಕಾಸ್ ಎಷ್ಟು ಫ್ಯಾಸೆಟ್ಸ್ ಇತ್ತು ಆ ಮನುಷ್ಯನಿಗೆ ಅಂದ್ರೆ, ಒಂದ್ ಕಡೆ ಅವ್ರದ್ದು ಲೈಫ್ ನ ಹಿ ಲಿವ್ಡ್, ಅಂದ್ರೆ ಯಾವತ್ತೂ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅವ್ರಿಗೆ ಏನ್ ಖುಷಿ ಆಗ್ತಿತ್ತು ಅದನ್ನ ಮಾಡ್ತಿದ್ರು, ಅದನ್ನ ಕೇರ್ ಮಾಡುತ್ತಿಲ್ಲ ಯಾರು ಯಾವ್ದು. he lived his life, he enjoyed his life, but at the same time ಅವರಷ್ಟು ಜನರಾಸಿಟಿ ನಾನು ಎಲ್ಲೂ ನೋಡಿಲ್ಲ. ಯಾರು ಬಂದ್ರು ಅವ್ರಿಗೆ ಹೆಲ್ಪ್ ಮಾಡೋ ಅಂತ ಒಂದು ನೇಚರ್ ಇತ್ತು ಅವರಲ್ಲಿ. ಇನ್ಕ್ಲೂಡಿಂಗ್ ಅವ್ರಿಗೆ ಯಾರ ದ್ರೋಹ ಮಾಡಿದ್ರು, ಅವರೇ ನೆಕ್ಸ್ಟ್ ಟೈಮ್ ಏನೋ ಟ್ರಬಲ್ ಅಲ್ಲಿ ಸಿಕ್ಕಾಕೊಂಡ್ ಬಂದ್ರು ವಿತೌಟ್ ಜಡ್ಜಿಂಗ್, ವಿತೌಟ್ ಆ ಕೋಪ ಯಾವ್ದು ದ್ವೇಷ ಇಟ್ಕೊಳ್ದೇನೆ ಅವ್ರಿಗೂನು ಹೆಲ್ಪ್ ಮಾಡೋರು. ಅಂತ ಒಬ್ರು ಪರ್ಸನಾಲಿಟಿ ನಾನು ಎಲ್ಲೂ ನೋಡಿಲ್ಲ. ನಿಜಕ್ಕೂ ನನ್ನ ಹಸ್ಬೆಂಡ್ ಅಂತ ನಾನು ಹೇಳೋದಲ್ಲ, ನಾನ್ ಎಲ್ಲೂ ನೋಡಿಲ್ಲ ಆ ತರ ಒಂದು ಹಾರ್ಟ್ ನ ಎಲ್ಲೂ ನೋಡಿಲ್ಲ. ಸೊ ರಿಯಲಿ he was one in a billion ಅಂತ ಒಬ್ರು ಅವರು. ಧನ್ಯವಾದಗಳು ಮೇಡಮ್, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಈಗ ನಾವು ಮೇಡಮ್ ಫ್ಲೋರಿಡಾಗೆ ಹೋಗ್ತಾ ಇದ್ದೀವಿ. ಫ್ಲೋರಿಡಾದಲ್ಲಿ ನಮ್ಮ ಕನ್ನಡ ಬಳಗದ ಮಾಜಿ ಅಧ್ಯಕ್ಷೆ ಆದಂತ UK ದಲ್ಲಿ ಇದ್ದಂತ ಸುರೇನೋ ಜಯರಾಮ್ ಅವರು ಇದ್ದಾರೆ. ಅವರು ತುಂಬಾ ಚಿರಪರಿಚಿತ ಹೆಸರು ಅಂಬರೀಷ್ ಅವ್ರ ಜೊತೆಗೆ, ಆಮೇಲೆ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಸಹ ಸಿಕ್ಕಿದ್ರು. ಸೊ ಸುರೇನೋ ಜಯರಾಮ್ ಅವರು ಇದ್ದಾರೆ ಫ್ಲೋರಿಡಾದಿಂದ. ಮಾತಾಡಿ ಕೇಳ್ತಾ ಇದೆ. ಹಲೋ, ನಮಸ್ಕಾರ ಸುಮಾ ಅವ್ರಿಗೆ. ಅಂಬರೀಷ್ ಅವ್ರನ್ನ ಗೊತ್ತು, ನಾ ಹೇಗಿದ್ರು ನಮ್ಮ ಇದು ಕೇಳ್ತಾ. ನಾನು ನನ್ನ ತವರೂರಿನ ಸೊಸೆಗೆ ನಮಸ್ಕಾರ. ನಾನು ಮಂಡ್ಯ ಮದ್ದೂರಿನಿಂದ ಬಂದಿರೋದು. ತುಂಬಾ ಧನ್ಯವಾದಗಳು ಸುರೇನು ಆಂಟಿ ಜಾಯಿನ್ ಆದದ್ದಕ್ಕೆ. ಆಮೇಲೆ ಈ ನೆಕ್ಸ್ಟ್ ನಾವು ಹಾಲೆಂಡ್ ಅಲ್ಲಿ ಅಶೋಕ್ ಹಟ್ಟಿ ಅಂತಿದ್ದಾರೆ, ಅದು ಹೋಗಿ ಮತ್ತೆ UK ಬರೋಣ ನೆಕ್ಸ್ಟ್. ನಮಸ್ಕಾರ ಮೇಡಮ್, ನಾನು ಅಶೋಕ್ ಹಟ್ಟಿ ಅಂತೇಳಿ ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಅವರು ಮೇಡಮ್. ನೆದರ್ಲ್ಯಾಂಡ್ ಅಲ್ಲಿ ಒಂದು 5 ವರ್ಷದಿಂದ ಕನ್ನಡ ಸಂಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಮೇಡಮ್. ಮೇಡಮ್, ತಮ್ಗೆ ಪ್ರಥಮವಾಗಿ ಲೋಕಸಭೆ ಸದಸ್ಯರಿಗೆ ಆಯ್ಕೆಯಾಗಿದ್ದಕ್ಕೆ ನಮ್ಮೆಲ್ಲ NRI ಕನ್ನಡ ಬಳಗದಿಂದ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ತಾವು ಕನ್ನಡ ಇದ್ರೇನೆ ನಾವು ಅದನ್ನ ಗೆಲ್ಲೋಕ್ ಸಾಧ್ಯ.
ಬರೀ 20 ಜನ 25 ಜನ MP ಗಳಿಂದ ಇದು ಸಾಧ್ಯವಾಗಲ್ಲ. ಪ್ರತಿಯೊಬ್ಬರಲ್ಲೂ ಈ ಒಂದು ಭಾವನೆ ಇದ್ರೇನೆ ನಾವು ಈ ಹೋರಾಟನ ಗೆಲ್ಬಹುದು. ಇದು ನನ್ನ ಒಪಿನಿಯನ್. ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ನಾವು ಜರ್ಮನಿಯಲ್ಲಿ ಲಕ್ಷ್ಮಿ ಮತ್ತೆ ನವೀನ್ ಇದ್ದಾರೆ ಜರ್ಮನಿದಿಂದ. ನವೀನ್ ಅವರು ನಮ್ಮ IT ಅಡ್ಮಿನಿಸ್ಟ್ರೇಟರ್ ಕೂಡ. ನವೀನ್ ಮತ್ತೆ ಲಕ್ಷ್ಮಿ. ಹಾಯ್ ಮೇಡಮ್. ನಿಮ್ ಜೊತೆ ಒಂದು ಮಾತಾಡೋದೇ ಒಂದು ಫಸ್ಟ್ ಮೀನ್ಸ್ ದಿಸ್ ಸಚ್ ಎ ಗ್ರೇಟ್ ಅಪರ್ಚುನಿಟಿ. ಐ ಜಾಯಿನ್ ಅ ಬಿಟ್ ಲೇಟ್ ಯಾಕಂದ್ರೆ ನಾವು ಟು ಬಿ ಐ ಮೀನ್ ಫೀಲ್ಸ್ ಪ್ರೌಡ್ ಟು ಶೇರ್ ವಿತ್ ಯು. ಕನ್ನಡದ ಬಗ್ಗೆ ಮಾತಾಡ್ತಾ ಇದೀವಿ, ಕನ್ನಡ ಇದೆ ಅಂತ. ನಾವು ರೀಸೆಂಟ್ಲಿ ನಮ್ಮ ಫ್ರೆಂಡ್ಸ್ ಮತ್ತೆ ವಾಲಂಟಿಯರ್ಸ್ ಸೇರಿ ಕನ್ನಡ ಕಲಿ ಶಾಲೆ ಅಂತ ಸ್ಕಾಟ್ಲೆಂಡ್ ಅಲ್ಲಿ ಶುರು ಮಾಡಿದೀವಿ. ಹಾಸ್ಪಿಟಲ್ಸ್ ಬಿಟ್ಟು ಒಂದಷ್ಟು ಚಾಲೆಂಜಸ್ ಇದೆ. ಸೊ ಐ ಆಮ್ ಟ್ರೈಂಗ್ ಟು ಟ್ಯಾಕಲ್ ಆಲ್ ಆಫ್ ದಟ್ ಇನ್ ಮೈ own way to the best of my capacity. Thanks madam. Thank you Raj. ಈಗ ನಾನು ರಾಜೀವ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಿಮ್ ಟೈಮಿಗೆ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ರಿ ಪ್ಲೀಸ್. ಥ್ಯಾಂಕ್ ಯು. ಹೇಳಿ ರಾಜೀವ್. ಮೇಡಮ್ ಚಿರಪರಿಚಿತ ನಮ್ಮ ಹೆಸರಿದ್ದಂತ ನೀರಜ್ ಪಾಟೀಲ್ ಅವರು ಇಲ್ಲಿ ಲ್ಯಾಂಬರ್ತಿನ ಮೇಯರ್, ಮಾಜಿ ಮೇಯರ್ನು ಆಗಿದ್ರು. ಈಗ ಸದ್ಯಕ್ಕೆ ಲೇಬರ್ ಎಕ್ಸಿಕ್ಯೂಟಿವ್ ಕಮಿಟಿ ಇದರ ಚುನಾವಣೆಗೂ ನಿಂತಿದ್ದಾರೆ. ಸೊ ಅವರು ಇಲ್ಲಿ ಲ್ಯಾಂಬರ್ತ್ ನಿಂದ ಇದ್ದಾರೆ, ಲಂಡನ್ ನಿಂದ. ನೀರಜ್ ಪಾಟೀಲ್ ಅವರೇ, ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಿಸಿಟಿಂಗ್ ದಿ ಬಸವೇಶ್ವರ ಸ್ಟ್ಯಾಚ್ಯೂ. It was a great honor and a great pleasure to have you at the Basaveshwara statue. It was my privilege. It was my privilege. ಒಂದು ಲಂಡನ್ ಅಲ್ಲೇ ಅಂತ ಒಂದು ವಿಷಯನ ನೀವು ಸಾಧಿಸಿದಿರಲ್ಲ, ಅದು ನಿಜಕ್ಕೂ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋಂತ ವಿಷಯ. ಬಸವಣ್ಣ ಸ್ಟ್ಯಾಚ್ಯೂನ ನೀವು ಅಷ್ಟೊಂದು ಲಂಡನ್ ಸೆಂಟರ್ ಅಲ್ಲಿ ನೀವು ಇದು ಮಾಡಿದಿರಿ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂತ ವಿಷಯ ಅದು. ಅಂಡ್ ಇಟ್ ವಾಸ್ ಮೈ ಪ್ರಿವಿಲೇಜ್ ಎಂಟೈರ್ಲಿ. ಥ್ಯಾಂಕ್ ಯು ಮೇಡಮ್. ಅಂಡ್ ಹಾಗೆ ಈ NRI ಕನ್ನಡ ಬಳಗ ಇಸ್ ಎ ಗ್ರೇಟ್ ಆರ್ಗನೈಸೇಷನ್. ರಾಜು ಮೇತ್ರೆ, ಈಶ್ವರು, ನವೀನು, ಆಮೇಲೆ ನಮ್ಮ ಕೌನ್ಸಿಲರ್ ಆಗಿರತಕ್ಕಂಥ ರವಿ ವೆಂಕಟೇಶ್ ಅವರು, they are doing a wonderful job of promoting Kannada in United Kingdom and Europe, and they need your support madam to promote Kannada, so please support NRI for Kannada Balaga. ಖಂಡಿತ ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ನೀವೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ ಬೆಳೆಸೋಕೆ ನಿಮ್ಮ ಆದಷ್ಟು ನಿಮ್ಮ ಎಫರ್ಟ್ಸ್ ಇದೆ. ಖಂಡಿತ ನಮ್ಮದು ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. Thank you madam. Thank you for taking so much time and talking to our Kannada diaspora here. Thank you. Even I had a very very nice time and ತುಂಬಾನೇ ಒಳ್ಳೆ ಒಂದು ಸೂಚನೆಗಳು ಬಂದಿತ್ತು, ಸಲಹೆಗಳು ಬಂದಿತ್ತು. ಐ ಟೇಕ್ ಇಟ್ ಆಲ್. ತುಂಬಾನೇ ನಾನು ಅದನ್ನ ಒಂದು ಎಂಕರೇಜ್ಮೆಂಟ್ ತರಾನೇ ತಗೋತೀನಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮೀ ಆಲ್ಸೋ ಇನ್ ಪಾತ್ ಟುವರ್ಡ್ಸ್ ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್. ಯಾರೇ ಇದ್ರಿ, ಬರೀ ಮಂಡ್ಯ ಜಿಲ್ಲೆ ಅಂತ ಅಲ್ಲ, ನಮ್ಮ ಕರ್ನಾಟಕ, ನಮ್ಮ ಕನ್ನಡಿಗರು ಇದ್ರು ಚೆನ್ನಾಗಿರ್ಬೇಕು. ನಮ್ಮ ಸಂಸ್ಕೃತಿನ ನಾವು ಬೆಳೆಸ್ಬೇಕು. And ನಮ್ಮ ಬಸವೇಶ್ವರ ಸ್ಟ್ಯಾಚ್ಯೂ madam, it is going into the Guinness Book of Records. Next year we will be having a big event to celebrate that madam, because this is the first statue, conceptual statue approved by the British cabinet, and this is the first statue unveiled by a Indian prime minister on the British soil. So ಇದು Guinness Book of Records ಅಲ್ಲಿ ಹೋದಾಗ we'll invite all the members of parliament from Karnataka, and ತಾವು please ಬರಬೇಕು. ಖಂಡಿತ I look forward to that. ಖಂಡಿತ. Thank you Neeraj avare. It's a great privilege and honor for Kannadigas to have Basaveshwara here, and it was I really missed you madam at that time. Neeraj had invited me, but due to work schedules I apologize for that. And ಈಗ next ನಾವು ಈಶ್ವರ್ ಅವರಿಗೆ ಹೋಗೋಣ. ಈಶ್ವರ್ ಅವರು ತುಂಬಾ ಧನ್ಯವಾದಗಳು. and we are really sorry madam, we have taken your very precious time and we really ನಮ್ಮನ್ನು ದಯವಿಟ್ಟು ಕ್ಷಮಿಸಿ. ಇಷ್ಟೊಂದು ನಿಮ್ದು ಆಮೇಲೆ ಇನ್ನು ನಾವು 25 ರಾಷ್ಟ್ರದಿಂದ ಜನ ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ ಹಾತೊರೆತಾ ಇದ್ದಾರೆ. ಅಂತದ್ರಲ್ಲೂ ನೀವು ಇಷ್ಟೊಂದು ನಮ್ಗೆ ಟೈಮ್ ಕೊಟ್ಟರಲ್ಲ, ಅದಕ್ಕೆ ವಿ ರಿಯಲಿ ವೆರಿ ವೆರಿ ಗ್ರೇಟ್ಫುಲ್ ಟು ಯು ಮೇಡಮ್. ಅಂಡ್ ಓವರ್ ಟು ಈಶ್ವರ್ ಶೇಗುನ್ಶಿ.
ಥ್ಯಾಂಕ್ ಯು ರಾಜು ಸರ್. ನಾ ಹೆಚ್ಚು ಟೈಮ್ ತಗೋದಿಲ್ರಿ ಮೇಡಮ್, ಯಾಕಂದ್ರೆ ಯೂಶಲಿ ಪ್ರೋಗ್ರಾಮ್ ನಡೆಸ್ಕೊಡ್ತಿದ್ದೆ. ಆದ್ರೆ ಇವತ್ ನಾ ಫುಲ್ ಹೇಳಿದ್ದೆ ಮೇಡಮ್ ಅವ್ರ ಮಾತು ಕೇಳ್ಬೇಕು, ನಾ ಏನು ಮಾತಾಡಂಗಿಲ್ಲ ಅಂತ. ಆದ್ರೂ ಜಸ್ಟ್ ಲಾಸ್ಟ್ ಒಂದ್ ಸಣ್ಣಾಗಿರ್ತಾಗಿದ್ ಒಂದು ಘಟನೆ ಹೇಳ್ತೇನ್ರಿ ಮೇಡಮ್. ಇಟ್ಸ್ ಫನ್ನಿ ಬಟ್ ಇಟ್ ಎಕ್ಸ್ಪ್ಲೇನ್ಸ್ ಹೌ ಯು ಹ್ಯಾವ್ ಬೀನ್ ಪಾರ್ಟ್ ಆಫ್ ಆಲ್ ಆಫ್ ಅಸ್ ಅಂತ. ಸೊ ಸಣ್ಣಾಗಿರ್ತಾಗ ಟಿವಿಯಾಗ ನೋಡಿದ್ಮೇಲೆ ನಮ್ಮ ಅವ್ವಾರಿಗೆ ಹೇಳ್ತಿದ್ದೆ ಅಂತಾರಿ ನನಗ್ ಆ ಅವ್ವ ಬೇಕು ಅಂತ. ಸೊ ನಮ್ಮ ಅಮ್ಮ ಹೇಳ್ತಿದ್ರಂತ, ನಾನ್ ಬೇಡ ನೀನು ಬೇಕು ಆ ಅವ್ವನು ಬೇಕಂತ. ಸೊ ವೆನ್ ಇಲೆಕ್ಷನ್ ಆಗ್ತಾ ಇದ್ದಾಗ ನಾವು ಬೆಳಗಾವಿಂದ ಜನ ಮಾಡ್ತಿದ್ರು, ಆ ಟೈಮ್ ಅಲ್ಲಿ ನನ್ ಅಮ್ಮ ನೆನಪು ಮಾಡಿದ್ರು. ಆಮೇಲೆ ಖುಷಿ ಆದ್ರು ಇವತ್ ನಿಮ್ಮನ್ನ ಕರೆಸ್ತಾ ಇದೀವಿ ಅಂದಾಗ. ಸೊ that way you have been in our lives, madam. So you are always a mother of all Kannadigas. Thank you. I'm blessed. That's all. ಏನ್ ಕ್ವಶನ್ ಇಲ್ರಿ ಮೇಡಮ್, ನಿಮ್ಗೆ ಕೇಳಿ I'm really inspired and I'm very happy. And as you know, we all are doing it for Kannada sake. ಕನ್ನಡ ಸಲುವಾಗಿ ನಾವು ಎಲ್ಲಾ ದೇಶಗಳಿಂದ ಕನ್ನಡ ಸಂಘಗಳನ್ನ ಒಗ್ಗೂಡಿಸ್ಕೊಂಡು ಇದೊಂದು ಆರ್ಗನೈಸೇಷನ್ ಮಾಡಿ, ಸೊ ನಮ್ಮ ಕಲೆ ಸಂಸ್ಕೃತಿ ಇದನ್ನೆಲ್ಲ ಮಾಡ್ತಾ ಇದೀವಿ. ಸೊ ತಾಯ್ನಾಡಿಗೆ ಸ್ವಲ್ಪನಾದ್ರೂ ವಾಪಸ್ ಕೊಡೋಣ ಅಂತ ಮೇಡಮ್, ಅಷ್ಟೇ. ಒಳ್ಳೆ ತುಂಬಾ ಒಳ್ಳೆ ಒಂದು ಭಾವನೆ ನಿಮ್ದು. ಐ ಟೋಟಲಿ ನನ್ನ ಸಪೋರ್ಟ್ ಯಾವ ರೀತಿಯಲ್ಲಿ ಆಗತ್ತೋ ಖಂಡಿತ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ನಿಮ್ಮ ಈ ಎಫರ್ಟ್ಸ್ಗೆ. ಆಮೇಲೆ ಅಭಿ ಅಣ್ಣ ಅವ್ರಿಗೆ ಬರ್ತ್ಡೇ ಮೇಡಮ್, ನಮ್ಮ NRI ಕನ್ನಡ ಬಳಗದಿಂದ ಸಾಕಷ್ಟು ಜನ ಫಿಮೇಲ್ ಫ್ಯಾನ್ಸ್ ಇದಾರೆ. ಎಲ್ರು ಕೇಳ್ತಿದಾರೆ ಅಭಿ ಸರ್ ಬರ್ತಾರ ಅಂತ. And they all were asking his Bad Manners movie. It has really come, the poster has really come nice. We wish best of luck for him. Thank you so much. ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ಅವ್ನ್ ಬೇಕಾಗಿದೆ ಈ ಟೈಮ್ ಅಲ್ಲಿ, ಬಿಕಾಸ್ ಅವ್ನು ಈಗಷ್ಟೇ ಸಣ್ಣ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾನೆ. ಖಂಡಿತ we'll look forward to all your blessings for him. Definitely madam, we will wish him best of luck. We'll look forward for his movies. We will see Ambi sir in him, madam. Thank you so much. Thank you. Okay madam, thanks very much for all your time. So ಇದರೊಂದಿಗೆ ನಾವು ವರ್ಕಿಂಗ್ ಡ್ಯೂರಿಂಗ್ ದಿಸ್ ಕೊರೋನಾ ಟೈಮ್ ಅಲ್ಲಿ ಮೇಡಮ್, ನಾವು ಕಾರ್ಡಿಯಾಕ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಡಾಕ್ಟರ್ ದೇವಿ ಶೆಟ್ಟಿ ಮತ್ತೆ ರಿಚರ್ಡ್ ಸಲ್ಡಾನಾ ಅವ್ರ ಜೊತೆಗೂ ಸಹ ಇಲ್ಲಿ ಹೊಸ ಟೆಕ್ನಾಲಜಿ ಏನಿದೆ ಅಲ್ಲ ಅದನ್ನ ಮಾಡ್ಬೇಕಂತ ಕೇಳ್ಕೊಂಡಿದ್ರು. ನಾ ಕಾರ್ಡಿಯಾಲಜಿದಲ್ಲಿ ಕೆಲಸ ಮಾಡ್ತೀನಿ ಅದಕ್ಕೆ. ಸೊ ದೇವಿ ಶೆಟ್ಟಿ ಅವರು ಮತ್ತೆ ರಿಚರ್ಡ್ ಸಲ್ಡಾನಾ ಅಂತೇಳಿ KLE ಬೆಲ್ಗಾಮ್ ಅಲ್ಲಿ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಡೂಯಿಂಗ್ ಒನ್ ಪ್ರಾಜೆಕ್ಟ್ ವಿತ್ ದಟ್, ವಿತ್ ದ ರಿಹ್ಯಾಬಿಲಿಟೇಷನ್ ಅಂಡ್ ಆಲ್. ಸೊ ವಿಲ್ ಬಿ ಸೀಕಿಂಗ್ ಸಮ್ ಕೈಂಡ್ ಆಫ್ ಸಪೋರ್ಟ್ ಫ್ರಮ್ ಯು ಇನ್ ದಟ್. ಅಂಡ್ ನಮ್ಮ NRI ಕನ್ನಡ ಬಳಗದಿಂದ ನಾವು ಏನ್ ಮಾಡಕ್ಕಾಗುತ್ತೆ ಸ್ತ್ರೀ ವಿಮೋಚನೆಗಾಗಲಿ ಅಥವಾ ಅಭಿ ಅವರಿಗೂ ನಮ್ಮೆಲ್ಲರ ವತಿಯಿಂದ ಅಭಿ ಅವರಿಗೆ ನಮ್ಮ ಬಿಲೇಟೆಡ್ ಬರ್ತ್ಡೇ ವಿಶಸ್ ಹೇಳಿ. ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಮೇಡಮ್. ಆಮೇಲೆ ಆನ್ ಬಿಹಾಫ್ ಆಫ್ NRI ಮೇಡಮ್ ಏನು ಹೇಳ್ತಿದ್ರು ಕೊನೆಯದಾಗಿ? ಅಂಕಲ್ ಅವರು ಒಂದು ಲಾಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡೇ ಹೋಗ್ಬೇಕು ಅಂದ್ರು. ಅವ್ರಿಗೆ ಹೇಳೋಕ್ ಇಷ್ಟ ಪಡ್ತೀನಿ, ಬ್ಯೂಟಿ ಅನ್ನೋದು ನೋಡುವವ್ರ ಕಣ್ಣಲ್ಲೇ ಇದೆ. ದಟ್ ಇಸ್ ವಾಟ್, ನೀವು ಅಭಿಮಾನದಿಂದ ನೋಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಆ ತರ ಕಾಣಿಸ್ತಾ ಇದೆ. ಖಂಡಿತ ಓನ್ಲಿ ಒನ್ ಥಿಂಗ್ ಇಸ್, ಇಫ್ ಯು ಆರ್ ಹ್ಯಾಪಿ ಯು ಲುಕ್ ಬ್ಯೂಟಿಫುಲ್. ಒಳಗಿಂದ ನಾವು ಹ್ಯಾಪಿಯಾಗಿ ಪೀಸ್ಫುಲ್ ಆಗಿರ್ಬೇಕು, ದ್ವೇಷನ ಬೆಳೆಸ್ಕೋಬಾರ್ದು ಯಾರ ಬಗ್ಗೆನು. ಅವಾಗ ವಿ ಆಲ್ ಆರ್ ಬ್ಯೂಟಿಫುಲ್. That's what I think. Oh, fabulous. Stay happy and stay beautiful always, just like that. Keep smiling. Be beautiful. Thank you, madam. Thank you so much. ತುಂಬಾ ಧನ್ಯವಾದಗಳು ಮೇಡಮ್. Thank you very much and have a nice evening. Thank you. Thank you everybody. ಥ್ಯಾಂಕ್ ಯು ಮೇಡಮ್. ಇಲ್ಲಿ ವೇದಿಕೆಗೆ ಬಂದಂತ ಎಲ್ಲಾ ದೇಶಗಳ ಕನ್ನಡಿಗರಿಗೂ ನಾನು ಕೊನೆಯದಾಗಿ ಧನ್ಯವಾದ ಹೇಳ್ತೀನಿ. ಹಾಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ತಗೊಂಡು ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಜೊತೆ. 15 ನಿಮಿಷ ಅಂದ್ರೂ ಸುಮಾರು ಹೊತ್ತು ಟೈಮ್ ತಗೊಂಡು ಅವರು ಪೇಷನ್ಸ್ ಆಗಿ ಎಲ್ಲಾ ಕ್ವಶನ್ ಗಳನ್ನ ಆನ್ಸರ್ ಮಾಡಿದಕ್ಕೆ ಅವ್ರಿಗೂ ಸಹ ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. We apologize to the members of NRI ಕನ್ನಡ ಬಳಗ from wholeheartedly, because I know ಎಲ್ಲರೂ ಮಾತಾಡ್ಬೇಕಂತ ಬಹಳ ಆಸೆ ಇತ್ತು, and you can understand the pressure on us, me, Ishwar and Ravi. What do you people recording off ಮಾಡ್ತೀರಾ one of you? Yes, I did that.